ರೀತಿಯಲ್ಲಿ ಸ್ವೀಟ್ ಮಾಡಿರ್ತಾರೆ, ಯಾರೋ ತುಪ್ಪ ತಯಾರು ಮಾಡ್ತಾರೆ, ಯಾರೋ ಮಜ್ಜಿಗೆ ತಯಾರು ಮಾಡ್ತಾರೆ, ಏನು ಮಾಡ್ತಾರೆ. ಹಾಗಾದ್ರೆ ಇವೆಲ್ಲ ಟೆಸ್ಟೇ ಆಗಲ್ವೇ? ಟೆಸ್ಟೇ ಆಗಲ್ಲ ಸರ್. ಇದು ಜನರಿಗೆ ಅವೇರ್ನೆಸ್ ಇರಲ್ಲ. ಅವೇರ್ನೆಸ್ ನಾವು ಈಗ ಏನೇ ಒಂದು ಮಿಲ್ಕ್ ಸ್ಯಾಚೆಟ್ ಮೇಲೆ FSSAI ಸ್ಟ್ಯಾಂಡರ್ಡ್ಸ್, FSSAI ಲೈಸೆನ್ಸ್ ಇರುತ್ತೆ ನಮಗೆ. ನಾವೇನೇ ಮಾಡಿದ್ರು ನಾವ್ ಇನ್ ಕೇಸ್ ಏನಾರು ಆದ್ರೆ ಅವ್ರು ಬಂದ್ಬಿಟ್ಟು ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು, ಏನೇ ಮಾಡ್ಬೋದು. ಬಟ್ ನಾರ್ಮಲ್ ಜನರಿಗೆ ಅವೇರ್ನೆಸ್ ಇರ್ಬೇಕಲ್ಲ. ಈ ಮಿಲ್ಕ್ ಅಲ್ಲಿ ಅವರು ಕೈ ಯಾವ ತರ ಯೂಸ್ ಮಾಡಿರ್ತಾರೆ, ಕಂಟಾಮಿನೇಷನ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್. ಈಗ ಫುಡ್ ಪಾಯ್ಸನಿಂಗ್ ಬರುತ್ತೆ ನೋಡಿ, ಆ ಥರ ಎಲ್ಲ ಅಲ್ಲಿ ಇಲ್ಲಿ ತಿಂದ್ಬಿಡ್ತಾರೆ, ಅದು ಫುಡ್ ಪಾಯ್ಸನಿಂಗ್ ಕನ್ವರ್ಟ್. ಆ ಬ್ಯಾಕ್ಟೀರಿಯಾಸ್ ಏನು ಒಳಗಡೆ ಹೋಗುತ್ತೋ ಅವು ಕಾಸ್ ಮಾಡುತ್ತೆ ನಮಗೆ ಸ್ಟಮಕ್, ಹೊಟ್ಟೆ ನೋವು ಬರೋದು, ಹೊಟ್ಟೆ ಹಾಳಾಗೋದು, ಈ ಥರ ಎಲ್ಲ ಅಲ್ಲಿ ಹೊರಗಡೆ ತಿಂದಾಗೆ ಬರುತ್ತೆ ಸರ್. ಉದಾಹರಣೆಗೆ ಹೇಳೋದಾದರೆ ಪೇಡ ನಾವು ಹಾಲನ್ನ ಕಾಯಿಸಿ ಹಿಡಿದು ಆ ಪಾತ್ರೆ ಮತ್ತೊಂದು ಏನೇನು ಉಪಯೋಗಿಸ್ತೀವೋ ಎಲ್ಲವನ್ನೂ ಕೂಡ ನಾವು ಇದರಲ್ಲಿ ಗ್ರಹಿಸ್ಬೋದು. ಫಸ್ಟು ಇದು ಬೆಳೆಯುತ್ತೆ ಅಂದರೆ ಈ ಒಂದು ಉತ್ಪನ್ನದಲ್ಲಿ ಏನೋ ಒಂದು ಕ್ಲೀನ್ನೆಸ್ ಮೇಂಟೈನ್ ಆಗಿಲ್ಲ ಅಂತ, ಆಮೇಲೆ ಹಂತವಾಗಿ ಹೋಗ್ತಾರೆ. ಎಲ್ಲಿ ಪಾತ್ರೆ ಇದಾಗಿರ್ಬೋದು ಅಥವಾ ಕೈಗಳಿಂದ ಆಯಿತಾ, ಕೈ ತೊಳೆದಲ್ಲೇ ಮುಟ್ಟಿದಾರ, ಆ ಥರ ಎಲ್ಲ ಒಂದು ಹಂತವಾಗಿ ಹೋಗಿ ಯಾವ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇದು ಕ್ಲೀನ್ನೆಸ್ ಮೇಂಟೈನ್ ಆಗಿಲ್ಲ ಅಂತ ಕಂಡುಹಿಡಿಬೋದು ಇದರಲ್ಲಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. KMF ಸರಣಿಯನ್ನು ನೋಡ್ತಾನೆ ಇದ್ದೀರಿ. ಈ ಆಫೀಸು ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳ್ತಾರೆ. ಇದಕ್ಕೆ ಕನ್ನಡದ ಒಂದು ಪದ ಹೇಳೋದಾದರೆ ಕರ್ನಾಟಕ ಸಹಕಾರ ಹಾಲು ಮಹಾಮಂಡಳಿ ನಿಯಮಿತ ಕೇಂದ್ರ ಗುಣಭರವಸೆಯ ಪ್ರಯೋಗಾಲಯ. ಗುಣಭರವಸೆಯ ಪ್ರಯೋಗಾಲಯ, ಹೊಸ ಪದ, ಕನ್ನಡದಾಗ ಭಾಳ ಇಷ್ಟ ಆಯ್ತು ನನಗೆ. ಬರ್ರಿ, ಇಲ್ಲೇನೋ ನಡೀತೆ. ಯಾಕೆಂದರೆ ಬೆಂಗಳೂರಿಗೆ ಡೈಲಿ 16 ರಿಂದ 17 ಲಕ್ಷ ಲೀಟ್ರ್ ಹಾಲು ಇಲ್ಲಿಂದ ಹೋಗುತ್ತೆ. ಬಟ್ ಅದ್ರ ಕ್ವಾಲಿಟಿ ಕಂಟ್ರೋಲ್ ಆಗುತ್ತೆ. ಇಲ್ಲಿ ಕ್ವಾಲಿಟಿ ಹೇಗಿರುತ್ತಂತ ಇಲ್ಲಿ ಚೆಕ್ ಮಾಡಲಾಗುತ್ತೆ. ಒಂದು ನೆನಪಿರಲಿ ನಿಮಗೆ, ಎಲ್ಲ ಒಕ್ಕೂಟದಿಂದ ಸೇರಿ 1 ಕೋಟಿಗೂ ಹೆಚ್ಚು ಅಧಿಕ ಲೀಟರ್ಗಳು ದಿನನಿತ್ಯ ಗ್ರಾಹಕರಿಗೆ ಸರಬರಾಜಾಗುತ್ತೆ. ಭಾಳ ಪ್ರಮುಖ ಘಟ್ಟ ಇದು. ಯಾಕಂತಂದರೆ ಆ ಹಾಲು ನಮ್ಮ ಮನೆಗೆ ಸೇರಿ ನಾವೇನು ಉಪಯೋಗ ಮಾಡ್ತೀವಿ ಅಲ್ಲಿವರೆಗೆ ಚೆನ್ನಾಗಿರಬೇಕಾಗುತ್ತೆ. ಬನ್ನಿ, ಇದ್ರ ಗುಣಮಟ್ಟದ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆಗೆ ನುರಿತ ತಜ್ಞರಿದ್ದಾರೆ. ಅವರಿಂದ ನಾವು ಮಾಹಿತಿ ಪಡ್ಕೊಳ್ಳೋಣ. ಬನ್ನಿ ಗೆಳೆಯರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ತಮ್ಮ ಪರಿಚಯ ಸರ್? ಸರ್, ವೆಂಕಟೇಶ್ ಅಂತ, ಈ ನಿರ್ದೇಶಕರು ಗುಣಭರವಸೆ ಉತ್ಪಾದನೆ ಕಹಾಮ ಕೇಂದ್ರ ಕಚೇರಿ ಬೆಂಗಳೂರು. ಅದ ಕಹಾಮ ಕೇಂದ್ರ ಕಚೇರಿ ಆದ್ರೂ ನಾವೇನು ಆಲ್ ಓವರ್ ನಮ್ಮ 16 ಹಾಲು ಒಕ್ಕೂಟ ಇದಾವಲ್ಲ, 16 ಹಾಲು ಒಕ್ಕೂಟಗಳು ಮತ್ತು ನಮ್ಮದು ಕಹಾಮ ಘಟಕಗಳಿದ್ದಾವೆ. ಹಾಲು ಉತ್ಪನ್ನಗಳು ಮತ್ತು ಕ್ಯಾಟಲ್ ಫೀಡು, ನಮ್ಮ ಪೋಚೂನ್ ಪ್ಲ್ಯಾಂಟು ಮತ್ತು ವಾಟ್ರದ್ದು ಪ್ಲ್ಯಾಂಟ್ ಇದ್ದಾವೆ. ಮತ್ತು ಔಟ್ಸೈಡ್ ಬೇರೆ ಇಂಡಿಯಾದಲ್ಲೆಲ್ಲ ಬೇರೆ ಕಡೆ ಸ್ಟೇಟೆಲ್ಲ ನಾವು ಹಾಲು ಪ್ಯಾಕ್ ಮಾಡ್ತೀವಿ. ಎಲ್ಲನೂ ನಾವು ಇಲ್ಲಿಂದಲೇ ಮಾನಿಟರ್ ಮಾಡ್ತೀವಿ. ಅದಕ್ಕೆ ಹೆಡ್ ನಾನು. ಹೌದಾ? ಅದೇ ಕಡೆ ನಮ್ಮ ಸ್ಟಾಫ್ ಇದೆ, ಬರ್ತಾ ಇರ್ತಾರೆ. ಈಗ ನಮಗೇನು ತೋರಿಸ್ತೀರಿ ನೀವು? ಸರ್, ಇದು ಲ್ಯಾಬೊರೇಟ್ರಿ, ಸೆಂಟ್ರಲ್ ಕ್ವಾಲಿಟಿ ಅಸೋಸಿಯೇಷನ್ ಲ್ಯಾಬೊರೇಟ್ರಿ ಅಂತ ಹೆಸರು. ಅದಲ್ಲದೆ NABL ಅಂತ ತಗೊಂಡಿದ್ದಾವೆ. NABL ಅಂದರೆ ನ್ಯಾಷನಲ್ ಅಗ್ರಿಕಲ್ಚರ್ ಲ್ಯಾಬೊರೇಟ್ರಿ ಅಂತ. NABL ಅಂದರೆ ಪ್ರೈವೇಟ್ ತುಂಬ ಲ್ಯಾಬೊರೇಟ್ರಿ ಇತ್ತು ಮೊದಲು. ನಾವೆಲ್ಲೋಗಿ ಟೆಸ್ಟ್ ಮಾಡಿಸ್ಕೊಂಡು ಬರ್ತಾ ಇದ್ವಿ. ಅದು ಕಂಪಲ್ಸರಿ, ಫುಡ್ ಸೇಫ್ಟಿಗೆ, ISOಗೆ ಅದು ಕಂಪಲ್ಸರಿ ಟೆಸ್ಟ್ ಮಾಡಿಸ್ಲೇಬೇಕು. ಆ ಟೆಸ್ಟ್ ಮಾಡಿಸ್ಬಿಟ್ಟು ನಾವು ರಿಪೋರ್ಟ್ ಕೊಟ್ಟರೆ ನಮಗೆ ISO, HACCP, ಫುಡ್ ಸೇಫ್ಟಿ ಲೈಸೆನ್ಸ್ ಎಲ್ಲ ಸಿಗ್ತಾ ಇದ್ದು. ನಾವ್ಯಾಕೆ ಮಾಡಬಾರ್ದು ಅಂತೇಳಿ NPDDಯಿಂದ, ಸೆಂಟ್ರಲ್ ಗೌರ್ಮೆಂಟ್ NPDDಯಿಂದ ಫಂಡ್ ಬಂತು ನಮಗೆ 100% ಸಬ್ಸಿಡಿ. ಆವಾಗ ಈಗ 50% ಆಗಿದೆ. ಆ ಫಂಡಲ್ಲಿ ನಾವು ಅತ್ಯಾಧುನಿಕ ಯಂತ್ರಗಳನ್ನ ಪರ್ಚೇಸ್ ಮಾಡಿ. ಎಷ್ಟು ಬಂತು? ಒಂದು 20 ಕೋಟಿ ಬಂದಿರಬೇಕು. 20 ಕೋಟಿ 5 ವರ್ಷದ ಈಚೆ ಇದನ್ನ ಮಾಡೋದಕ್ಕೆ? ಹ್ಞೂ ಸರ್, ದೊಡ್ಡ ಮಿಷನ್ ತೋರಿಸ್ತೀನಿ ನಿಮಗೆ. ತುಂಬ ದೊಡ್ಡ ಯಂತ್ರಗಳು, ಅತ್ಯಾಧುನಿಕ ಯಂತ್ರಗಳಿದ್ದಾವೆ. ಸ್ಕ್ಯಾನಿಂಗ್ ಮಾಡತ್ತಾರ. ಈ ಮನುಷ್ಯರಿಗೆ ಹೆಂಗೆ ಸ್ಕ್ಯಾನಿಂಗ್ ಮಾಡ್ತೀವಿ, ಹಾಲು ಸ್ಕ್ಯಾನ್ ಮಾಡ್ತೀವಿ ನಾವು. ಓ, ಹಾಲೇ ಸ್ಕ್ಯಾನ್? ಮೊದಲು ಒಂದು ಟೆಸ್ಟ್ ಮಾಡ್ಬೇಕಾದ್ರೆ ಅರ್ಧ ಗಂಟೆ 1 ಗಂಟೆ ಬೇಕಾಗಿತ್ತು. ಈಗ 50 ಟೆಸ್ಟ್ಗೆ 2 ನಿಮಿಷ ಬರ್ತದೆ. ಅಂಥದ್ದು ಲ್ಯಾಬ್ರೇಟ್ರಿ. ಈ ಲ್ಯಾಬ್ರೇಟ್ರಿಗೆ ಸುಮ್ಮನೆ ಕೊಡಲ್ಲ ಇದು. ನಾವು ಕ್ವಾಲಿಟಿ ಅಶ್ಯೂರೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಅಲ್ಲಿ ನಾವು ತಗೋಬೇಕು, ಲೈಸೆನ್ಸ್ ತಗೋಬೇಕು. ಅವ್ರು ಬಂದು ಆಡಿಟ್ ಮಾಡ್ತಾರೆ. ಆಡಿಟ್ ಮಾಡಿದಾಗ ಎಲ್ಲ ನೋಡ್ತಾರೆ, ಎಜುಕೇಷನ್ನು, ಇಲ್ಲಿ ಎಂಪ್ಲಾಯೀಸು, ಮಿಷಿನ್ಸ್ ಎಲ್ಲ ನೋಡ್ತಾರೆ. ಅವ್ರಿಗೆ ನಮ್ಮ ಲೈಸೆನ್ಸ್ ಕೊಟ್ಟಿದ್ದಾರೆ 2022 4 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಇದರಿಂದ ನಮ್ಗೆ ಏನು ಅನುಕೂಲ ಆಯ್ತು ಅಂದರೆ, ಗೌರ್ಮೆಂಟ್ ಕೊಟ್ಟಿದ್ದು ಫಂಡ್, ರೈತರ ಸಂಸ್ಥೆ ಫಂಡ್ ಕೊಡ್ತಲ್ಲ ಲ್ಯಾಬ್ರೇಟ್ರಿಗೆ, ಇದರಿಂದ ನಮ್ಗೆ ಏನು ಅನುಕೂಲ ಆಯ್ತು ಅಂದರೆ, ಈಗ ನಾವು ಬೇರೆ ಕಡೆ ಟೆಸ್ಟ್ ಮಾಡಿಸ್ತಾ ಇದ್ವಲ್ಲ, ಅದರಲ್ಲಿ 35%ಗೆ ನಮಗೆ ಟೆಸ್ಟ್. ಮೊದಲು ಇದಕ್ಕಿಂತ ದುಡ್ಡು ಜಾಸ್ತಿ ಖರ್ಚಾಗ್ತಿತ್ತು. ಬಟ್ ಏನಂದರೆ ಅವರು NABL ಒಂದು ಆದೇಶ ಕೊಟ್ಟೆ, NPDD ಅವರು, ನೀವು ಫ್ರೀಯಾಗಿ ಯಾರಿಗೂ ಮಾಡಬಾರ್ದು, ನಿಮ್ದಾದ್ರೂ ಫ್ರೀಯಾಗಿ ಮಾಡಬಾರ್ದು, ಅದಕ್ಕೊಂದಷ್ಟು ಅಮೌಂಟ್ ಫಿಕ್ಸ್ ಮಾಡ್ಬೇಕಂದವ್ರೆ. ಅಮೌಂಟ್ ಫಿಕ್ಸ್ ಮಾಡಿ ನಾವು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಮಾಡೋದ್ರಿಂದ ನಮ್ಮ 16 ಹಾಲು ಒಕ್ಕೂಟಗಳಿಗೆ ಏನಾಗಿದೆ, ಅವಾಗ ಒಬ್ಬೊಬ್ಬರಿಗೆ 1 ಲಕ್ಷ ಖರ್ಚಾಗಬಹುದು, 30,000 ಬಂದಿದೆ. ಈಗ ಅಂದರೆ ಎಲ್ಲ ಒಕ್ಕೂಟಗಳ ಹಾಲು ಟೆಸ್ಟ್ ಇಲ್ಲಿ ಆಗುತ್ತೆ? ಹಾಲು ಉತ್ಪನ್ನಗಳು ಜಾಸ್ತಿ ಬರ್ತವೆ. ಉತ್ಪನ್ನಗಳು ಏನೇನು ಬರ್ತವೆ? ಅದೇ ತುಪ್ಪ, ಬೆಣ್ಣೆ, ಮೊಸರು. ಹಾಲು ಮೊಸರು ನಾವು ತರ್ತೀವಿ. ಯಾಕಂದರೆ ಅವೆಲ್ಲ ಕೋಲ್ಡ್ ಚೈನ್ ತರಬೇಕಲ್ವಾ, ಅದಕ್ಕೆ ಅವ್ರು ಕೋಲ್ಡ್ ಚೈನ್ ತಂದು ಯಾವಾಗ 3 months ಟೆಸ್ಟ್ ಮಾಡಿ ಹೋಗ್ತಾರೆ. ಪ್ರತಿ ದಿವಸ ನಾವೇ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಮಾಡ್ತೀವಿ. ಅದು ಬಿಟ್ಟು
ಬೇರೆ ಪಾರ್ಟ್ಸ್ ಇದಾವೆ, ತುಪ್ಪ, ಬೆಣ್ಣೆ, ಅದೇ ಒಂದು 80 ಪಾರ್ಟ್ಸ್ ಇದಾವೆ. ಹೆಸರು ಹೇಳೋದು ಹೇಳ್ತೀನಿ. ಟೋಟಲ್ ಎಲ್ಲ ಒಕ್ಕೂಟಗಳಲ್ಲಿ ಏನು ಉತ್ಪನ್ನ ತಯಾರಾಗುತ್ತೋ ಹಾಲಿನ ಉತ್ಪನ್ನಗಳು, ಹಾಲು ಮತ್ತು ಬೆಂಗಳೂರು ಡೈರಿಯ ಹಾಲಿನ ಉತ್ಪನ್ನಗಳು ಟೆಸ್ಟ್ ಆಗುತ್ತೆ. ಅಲ್ಲಿ ಟೆಸ್ಟ್ ಮಾಡಲೇಬೇಕು. ಟೆಸ್ಟ್ ಆದ ನಂತರ ಗ್ರಾಹಕರಿಗೆ ಹೋಗುತ್ತೆ. ಯಾಕಂದ್ರೆ ಅವ್ರು ISO HACCP ತಗೊಂಡಿರ್ತಾರೆ. ಅದಕ್ಕೆ ಈ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್. ಆ ಸರ್ಟಿಫಿಕೇಟ್ಗೋಸಾದ್ರೂ ಬಂದು ಮಾಡಿಸ್ಕೊಂಡು ಹೋಗ್ಬೇಕು. ಸೊ ಇದು ಇಲ್ಲದೆ ನಿಮ್ಮ ಪ್ರಾಡಕ್ಟ್ ಯಾವುದು ಗ್ರಾಹಕರಿಗೆ ತಲುಪೋದೇ ಇಲ್ಲ. 100% ತಲುಪಲ್ಲ. ಸೂಪರ್ ಸರ್, ನೋಡೋಣ ಒಳಗಡೆ ಬನ್ನಿ ಸರ್, ನೋಡೋಣ ಬನ್ನಿ ಸರ್. ಸರ್ ಇದು ಏನ್ ಸ್ಯಾಂಪಲ್ ಇಷ್ಟೊತ್ತು ನಿಮ್ಗೆ ಹೇಳೋದಲ್ಲ, ಸ್ಯಾಂಪಲ್ಸ್ ಎಲ್ಲ ಬರ್ತವೆ. ಮದ್ದದ ನಾವೆಲ್ಲ ಕಂಪ್ಯೂಟರ್ ಫೀಡ್ ಮಾಡ್ಕೊಂಡು ಅದನ್ನು ಇಲ್ಲಿ ಕಳಿಸ್ತಾರೆ. ಇಲ್ಲಿ ಇವರೆಲ್ಲ ರೆಡಿ ಮಾಡ್ಕೊಂತಾರೆ. ಈಗ ಇಲ್ಲಿ ರೆಡಿ ಮಾಡ್ಕೊಂಡ್ರೆ ಈಸಿ ನಮ್ಗೆ ಟೆಸ್ಟ್ ಮಾಡಕ್ಕೆ. ಇಲ್ಲ ಟೈಮ್ ಎಷ್ಟಾಗುತ್ತೆ, ಮ್ಯಾನ್ ಪವರ್ ಎಷ್ಟಾಗುತ್ತೆ, ಇದಾಗೋದ್ರಿಂದ ನಮ್ಗೆ ವರ್ಕ್ ಆಗಲ್ಲ. ದಿನಕ್ಕೆ 28-30 ಸ್ಯಾಂಪಲ್ ಮಾಡ್ಬೇಕಂದ್ರೆ ಫಸ್ಟ್ ತಂದು ಇಟ್ಕೊಂತಾರೆ. ಇಲ್ಲೆಲ್ಲ ಸಗರಿಗೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂತಾರೆ. ರೆಡಿ ಈಗ ನಾವು ಯಾವ್ದೋ ಮಾಡ್ಬೇಕು, ನಮ್ಗೆ ಒಂದು 10 ml ಸಾಕು, 1 ಲೀಟರ್ ಬಂದಿರ್ತದೆ. 10 ml ಎಕ್ಸ್ಟ್ರಾಕ್ಟ್ ಮಾಡ್ಕೊಂತಾರೆ ಇವರು. ಬೇರೆ ಬೇರೆ ಕಡೆ ತಯಾರಾಗೋ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳು ಇಲ್ಲಿ ರೆಸಿಡ್ಯೂಸ್ ಅಂತಾರೆ. ಈಗ ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್ ಎಲ್ಲ ಮಾಡಿರ್ತಾರಲ್ಲ, ಅದನ್ನ ಅದು ಹಾಲು ಮತ್ತೆ ಹಾಲಿನ ಉತ್ಪನ್ನಗಳಲ್ಲಿ ಇದೆಯಾ ಇಲ್ವಾ ಅಂತ ಇಲ್ಲಿ ಸ್ಯಾಂಪಲ್ ಪ್ರಿಪರೇಷನ್ ಮಾಡ್ಕೊತೀವಿ. ಓಕೆ ಇವೆಲ್ಲ ಏನು ಹೇಳ್ಬೋದಾ? ಇದೆಲ್ಲ ಏನು? ಇದೆಲ್ಲ ಇದು ನಾವು ಅದನ್ನ ಕಡಿಮೆ ತಾಪಮಾನ ಇರೋ ತರ ಚೆಕ್ ಮಾಡ್ತೀವಿ. ಸೊ 4 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ. ಸೊ ಇದು ರೆಫ್ರಿಜರೇಟೆಡ್ ಸೆಂಟ್ರಿಫ್ಯೂಜ್ ಅಂತ. ಇದರಲ್ಲಿ ಅದು ಟೆಂಪರೇಚರ್ ಮೇಂಟೈನ್ ಮಾಡ್ಕೊಂತೀವಿ ಸರ್. ಸೊ ಅದರಲ್ಲಿ ಈ ತರ ಸೆಪರೇಷನ್ ಆಗುತ್ತೆ ನಮಗೆ. ಈಗ ಇದು ಏನಿದು? ಇದು ಫುಲ್ ಮಿಲ್ಕ್. ಇದು ಇದು ಈ ಸಾಲ್ವೆಂಟ್ ಅಲ್ಲಿ ನಮಗೆ ಅದು ಸೆಪರೇಷನ್ ಆಗುತ್ತೆ. ಈಗ ಮಿಲ್ಕಿನಿಂದ ಬರೋ ಪ್ರಾಡಕ್ಟ್ಗಳು ಅಂತ ಹೇಳಿದ್ರಿ, ಇಲ್ಲಿ ಮಿಲ್ಕ್ ಇದೆ ಅಲ್ಲ, ಇಲ್ಲಿ ಮಿಲ್ಕ್ ಮಾಡ್ಕೊಂತಿದೀವಿ, ಬೇರೆ ಪ್ರಾಡಕ್ಟ್ಸ್ ಮಾಡ್ಕೊಂತೀವಿ. ಎಲ್ಲ ಪ್ರಾಡಕ್ಟ್ಸ್ ಇದೇ ತರಾನೇ ಮಾಡ್ಕೊಂತೀವಿ. ಓಕೆ ಈಗ ಇದು ಮಿಲ್ಕ್ ಏನು ಹೇಳುತ್ತೆ? ಏನು ಟೆಸ್ಟ್ ಮಾಡ್ತಾ ಇದ್ರಿ ಇದನ್ನ? ಇದರಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂ. ಹೌದಾ? ಇದೆಯಾ ಇಲ್ವಾ? ಇರಬಾರ್ದು ಅಂತನಾ? ಇರಬಾರ್ದು ಅಂತನಾ? FSSAI ಮಾನದಂಡ ಕೊಟ್ಟಿದೆ. ಬೇರೆ ಬೇರೆ ಒಂದು 54 ಪೆಸ್ಟಿಸೈಡ್ಸ್. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ ಅಂತ ಕೊಟ್ಟಿರ್ತಾರೆ ಅವರು. ಇಂಟರ್ನ್ಯಾಷನಲ್ ಸ್ಟಡೀಸ್ ಎಲ್ಲ ಮಾಡಿ ಕೋಡೆಕ್ಸ್ ಎಲಿಮೆಂಟಾರಿಯಸ್ ಜೊತೆ ಕಂಪೇರ್ ಮಾಡ್ಕೊಂಡು. ಸೊ ನಾವು ಅದರಲ್ಲಿ ಎಲ್ಲ ಹಾಲಲ್ಲಿ ಮತ್ತೆ ಹಾಲಿನ ಉತ್ಪನ್ನಗಳಿಗೆಲ್ಲ ಆತರ 54 ಇದೆ ಈಗ ಪೆಸ್ಟಿಸೈಡ್ಸ್. ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತೀವಿ. ಓಕೆ, ಅಂದ್ರೆ ನೀವು ಇಲ್ಲಿ ಮೂಲ ಏನು ರೈತ ತಾನು ಹಸುನ ಮೇಯಿಸಿ ಹಾಲು ಏನು ಕರೆದು ಅದರಲ್ಲಿ ಏನಾದರೂ ಪೆಸ್ಟಿಸೈಡ್ ಸೇರಿಸಿದ್ರೆ ಇಲ್ಲಿ ಗೊತ್ತಾಗ್ತದ ನಿಮ್ಗೆ? ಗೊತ್ತಾಗುತ್ತೆ ಸರ್. ರಾ ಮಿಲ್ಕ್ ಪ್ಯಾಸ್ಚರೈಸ್ ಇದೆ, ಪ್ಯಾಕೆಟ್ ಅಲ್ಲಿ ಬರೋದು, ಮತ್ತೆ ಅಲ್ಟ್ರಾ ಹೈ ಟೆಂಪರೇಚರ್. ಈ ಟೆಸ್ಟ್ ನಾವು ಹಳ್ಳಿಗಳಲ್ಲೇ ಪ್ರಾಥಮಿಕ ಹಾಲು ಉತ್ಪಾದನಾ ಸಹಕಾರ ಸಂಘ ಅಲ್ಲೇ ಟೆಸ್ಟ್ ಮಾಡ್ಬಿಡ್ತೀವಿ. ಇಲ್ಲಿ ಬಂದು ಟೆಸ್ಟ್ ಮಾಡಿದ್ರೆ ಅದು ರಿಜೆಕ್ಟ್ ಆಗುತ್ತೆ. ಆದ್ರೂ ನಾವು ರ್ಯಾಂಡಮ್ ಆಗಿ ಮಾಡಲೇಬೇಕು. ಅವ್ರೇನೋ ಮಿಸ್ಟೇಕ್ ಮಾಡಿದಾರಂತ ಹಳ್ಳಿ ಲೆವೆಲಲ್ಲೇ ನಾವು ಹಾಲು ಏನು ಶೇಖರಣೆ ಮಾಡ್ತೀವಲ್ಲ, ಕಚ್ಚಾ ಹಾಲು, ಅಲ್ಲೆಲ್ಲೇ ಟೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಕೆಲವು ಈಗ ಚೆನ್ನಾಗಿದೆ ಅಂತ ಬಂದ್ಮೇಲೆ ಇಲ್ಲಿಗೆ ಬರುತ್ತೆ. ಉತ್ಪನ್ನ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಟೆಸ್ಟ್ ಮಾಡಿ ನಾವು ಮಾಡಲೇಬೇಕು ರ್ಯಾಂಡಮ್ ಆಗಿ. ಯಾಕಂದ್ರೆ ಫುಡ್ ಸೇಫ್ಟಿ ಲೈಸೆನ್ಸ್ ಹಂಗೆ ಇದೆ. ಅವರೊಬ್ಬರ ಮೇಲೆ ನಮ್ಮ ಈಗ ನಾನು ಅವರೊಬ್ಬರ ಮೇಲೆ ಡಿಪೆಂಡ್ ಹಾಕಾಗಲ್ಲ, ನನ್ನ ಮೇಲೆ ಅವರೊಬ್ಬರೇ ಡಿಪೆಂಡ್ ಹಾಕಲ್ಲ. ನಾವು ಒಬ್ರಿಗೊಬ್ರು ರ್ಯಾಂಡಮ್ ಚೆಕಪ್ ಮಾಡಬೇಕು. ಅದಕ್ಕೆ ಟೀಮ್ಗಳಿದ್ದಾವೆ. 16 ಹಾಲು ಕೊಟ್ಟಲ್ಲಿ ಕ್ವಾಲಿಟಿ ಕಂಟ್ರೋಲ್ ಟೀಮ್ ಇದೆ. ಅಲ್ಲಿ ಹಳ್ಳಿಗಳಲ್ಲಿ ಟೆಸ್ಟರ್ಸ್ ಇದ್ರೆ ಅವ್ರಿಗೆ ಟ್ರೈನಿಂಗು ಕೊಡ್ತೀವಿ. ನಾವು ಹೊಸದು ಏನು ಬರುತ್ತೆ ಟ್ರೈನಿಂಗು ಕೊಡ್ತೀವಿ. ಅವ್ರು ಟೆಸ್ಟ್ ಮಾಡಲೇಬೇಕು. ಅವರಾದ್ಮೇಲೆ ಅಲ್ಲಿಂದ ನಮ್ಮ ಚಿಲ್ಲಿಂಗ್ ಸೆಂಟರ್ ಬರುತ್ತೆ. ಚಿಲ್ಲಿಂಗ್ ಸೆಂಟರ್ ಮೇನ್ ಡೈರಿಗೆ ಬರುತ್ತೆ. ಎಲ್ಲ ಸ್ಟೇಜಲ್ಲೂ ಲ್ಯಾಬ್ರೇಟರೀಸ್ ಇದ್ದಾವೆ. ಈ ಥರ ಎಲ್ಲ ಕಡೆ ಲ್ಯಾಬ್ರೇಟರೀಸ್ ಇದ್ದಾರೆ, ಅಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ. ಆದರೂ ನಾವು ಗ್ರಾಹಕರು ಕಳಿಸ್ಕೊ ಮೊದಲು ಸೆಂಟ್ರಲ್ ಏನು CQR ಅಂತ ಹೇಳಲ್ಲ, ಸೆಂಟ್ರಲ್ ಕ್ವಾಲಿಟೇಷನ್ ಲ್ಯಾಬ್ರೇಟರಿ ನಾವು ಅಬ್ಸರ್ವ್ ಮಾಡಲೇಬೇಕು. ಅವ್ರು ಕಳಿಸಿದ ಮೇಲೆ ಡಿಪೆಂಡ್ ಆಗಬಾರ್ದು. ಅದಕ್ಕೆ ಈ ಲ್ಯಾಬ್ರೇಟರಿ ಸೆಟಪ್ ಮಾಡಿರೋದು. ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಇದಿಲ್ಲ, ಮುಲಾಜಿಲ್ಲ. ಗುಣಮಟ್ಟದ ಬಗ್ಗೆ ಮುಲಾಜೇ ಇಲ್ಲ ಇಲ್ಲಿ. ನೋಡಿ ಗ್ರಾಹಕರೇ, ನೀವೊಂದೇನೋ ಪೇಡ ತಿನ್ಬೇಕಾದ್ರೆ, ನೀವೊಂದೇನೋ ತುಪ್ಪ ಉಪಯೋಗ ಮಾಡಬೇಕಾದ್ರೆ, ನೀವು ಏನು ಬೇಕಾದರೂ ಹಾಲಿನ ಉತ್ಪನ್ನಗಳ ನಂದಿನಿದು ನೀವು ಉಪಯೋಗ ಮಾಡಬೇಕಾದ್ರೆ ಇಷ್ಟು ಜನ ಕೆಲಸ ಮಾಡ್ತಾರೆ. ಟೆಸ್ಟಿಂಗಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದರಲ್ಲಿ ನಾವು ಕ್ಯಾಟಲ್ ಫೀಡ್ ಅಂದ್ರೆ ಪಶು ಆಹಾರ ಏನ್ ಮಾಡ್ತಾರೆ, ಅದರಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಮತ್ತೆ ಏನು ಅಫ್ಲೋಟಾಕ್ಸಿನ್ ಅದನ್ನೆಲ್ಲಾನು ಮಾಡ್ತೀವಿ. ಆಕ್ಚುಲಿ ನೀವೇನು ಓದಿದ್ದೀರಿ ಸರ್? B.Tech ಡೈರಿ ಟೆಕ್ನಾಲಜಿ, M.Tech ಫುಡ್ ಟೆಕ್ನಾಲಜಿ. B.Tech ಡೈರಿ ಟೆಕ್ನಾಲಜಿ, ಆಮೇಲೆ M.Tech ಫುಡ್ ಟೆಕ್ನಾಲಜಿ. ಓಕೆ, ಎಷ್ಟು ವರ್ಷ ಓದಿದಿರಿ? 4 ವರ್ಷ B.Tech, 2 ವರ್ಷ M.Tech. ಓಕೆ, ಇದರಲ್ಲಿ ಏನು ಇಂಟ್ರೆಸ್ಟ್ ಇತ್ತ? ಇದನ್ನೇ ಓದ್ಬೇಕಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ?
ಅಂದ್ರೆ CET ಇಂದ ಅಡ್ಮಿಷನ್ ಆಗುತ್ತೆ ಸರ್. ಹಾ 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 ಸೊ ಅಗ್ರಿಕಲ್ಚರ್ ಅಂಡ್ ಅಲೈಡ್ ಸೈನ್ಸಸ್ ಅಂತ ನಾವು ಬರುತ್ತೆ. ಅಪ್ಲೈ ಮಾಡಿರ್ತೀವಿ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ. ಹಾ. ಸೊ ನಮ್ಗೆ ಯಾವ್ದು ಸಿಕ್ಕಿರುತ್ತಲ್ಲ, ಸೊ ಓಕೆ ಇದು ಚೆನ್ನಾಗಿದೆ ಸಿಕ್ಕಿದೆ ಮಾಡೋಣ ಅಂತ ಹೇಳ್ಬಿಟ್ಟು ಜಾಯ್ನ್ ಆಗಿದೆ. ಇಲ್ಲ ಅಂದ್ರೆ ಅಲ್ಲಿ ಸಿಕ್ಕಾಗ ನೀವು ಆಯ್ಕೆ ಮಾಡ್ಕೊಂಡಿರೋದು. ಅಂದ್ರೆ ಮತ್ತೆ ಸಿಕ್ಕಿದ ಮೇಲೆ ಒಂದ್ 2-3 ಜನ ವಿಚಾರಿಸ್ತೀವಲ್ಲ ಸರ್, ಹೇಗಿದೆ ಕೋರ್ಸು, ಏನ್ ಸ್ಟಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನಾವು ಮೇನ್ಲಿ ಏನು ಹಸು ಇದೆಯಲ್ಲ, ಹಾಲಿನ ಉತ್ಪನ್ನಗಳನ್ನು ಸ್ಟಡಿ ಮಾಡ್ತೀವಿ, ಅದನ್ನ ಟೆಸ್ಟ್ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡೋದು, ಮ್ಯಾನುಫ್ಯಾಕ್ಚರ್ ಮಾಡೋದು, ಇದನ್ನೇ ಓದಿರ್ತೀವಲ್ಲ. ಸೊ ಓಕೆ ಚೆನ್ನಾಗಿರುತ್ತೆ, ಮತ್ತೆ ಜಾಬ್ ಆಪ್ಷನ್ಸ್ ಎಲ್ಲ ಚೆಕ್ ಮಾಡಿ ಬಂದಾಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಸೇರ್ಕೊಂಡಿರೋದು. ನಮ್ಮದು ಕೋರ್ಸ್ ಫಾರ್ಮ್ ಟು ಕನ್ಸ್ಯೂಮರ್ ಅಂದ್ರೆ ಫಾರ್ಮಿಂಗ್ ಪ್ರಾಕ್ಟೀಸಸ್, ಹಸು ಸಾಕಾಣಿಕೆ ಹೇಗೆ, ಮತ್ತೆ ಮಿಲ್ಕ್ ಪ್ರೊಡಕ್ಷನ್ ಹೇಗೆ, ಅದೆಲ್ಲಾನು ಇರುತ್ತೆ, ವೆಟರ್ನರಿ ರಿಲೇಟೆಡ್. ಅದು ಇರುತ್ತೆ. ಹಾಗೆ ಅದ್ರ ಜೊತೆಗೆ ಡೈರಿ ಪ್ರೊಸೆಸಿಂಗ್, ಡೈರಿ ಇಂಜಿನಿಯರಿಂಗ್, ಮತ್ತೆ ಪ್ಲಾಂಟ್ ಕನ್ಸ್ಟ್ರಕ್ಷನ್ ಹೇಗೆ, ಡೈರಿ ಕೆಮಿಸ್ಟ್ರಿ, ಡೈರಿ ಮೈಕ್ರೋಬಯಾಲಜಿ, ಮತ್ತೆ ಡೈರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಫಸ್ಟ್ ಇಯರ್ ಅಲ್ಲಿ ಬೇಸಿಕ್ಸ್ ಇರುತ್ತೆ ಸರ್. ಹಾಲ್ ಅಂದ್ರೇನು, ಮಾರ್ಕೆಟಿಂಗ್ ಅಂದ್ರೇನು, ಮಿಲ್ಕ್ ಅಂದ್ರೇನು, ಪಾಸ್ಚರೈಸೇಷನ್, ಪ್ರೊಸೆಸಿಂಗ್ ಮಾಡೋದು. ಹಂಗೆ ಸೆಕೆಂಡ್ ಇಯರ್ ಅಲ್ಲಿ ನಾವೇ ಪ್ರೊಡಕ್ಷನ್ ಇರುತ್ತೆ, ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಂತಾನೆ. ಮಿಲ್ಕ್ ಪ್ರಾಡಕ್ಟ್ಸ್ ನ ನಾವೇ ಮಾಡೋದು, ಅದನ್ನ ಟೆಸ್ಟ್ ಮಾಡೋದು, ಅದನ್ನ ಸೆನ್ಸರಿ ಎವಲ್ಯೂಷನ್ ಟೇಸ್ಟ್ ಮಾಡೋದು, ಹಂಗೆ ಚೀಸ್ ಪ್ರೊಡಕ್ಷನ್ ಮಾಡೋದು, ಪನ್ನೀರ್ ಪ್ರೊಡಕ್ಷನ್ ಮಾಡೋದು. ಇದೇ ತರನೇ ಒಂದೊಂದು ಇಯರ್ನು ಈಗ ಒಂದು ಮಿಲ್ಕ್ ಅಂದ್ರೆ ಕೆಮಿಕಲ್ ಸಪರೇಟ್ ಇರುತ್ತೆ, ಮೈಕ್ರೋಬಯಾಲಜಿ ಸಪರೇಟ್ ಇರುತ್ತೆ. ಆ ತರನೇ ನಮ್ ಡಿಪಾರ್ಟ್ಮೆಂಟ್ಸ್ ಸಪರೇಟ್ ಇದೆ ಸರ್. ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ಮೈಕ್ರೋಬಯಾಲಜಿ ನೋಡಿರ್ಬೋದು. ಲೈಕ್ ಪೌಚ್ ಅಲ್ಲಿ ಬರೋದಕ್ಕೆ 3 ದಿನ ಇರುತ್ತೆ ಶೆಲ್ಫ್ ಲೈಫ್. ಅದೇ UHT ಸೇಮ್ ಹಾಲು 6 ತಿಂಗಳಿರುತ್ತೆ. ಅದಕ್ಕೆ ಪ್ರೊಸೆಸಿಂಗ್ ಎಲ್ಲ ಬೇರೆ ಬೇರೆ ಇರುತ್ತೆ. ನಿಮ್ಮ ಹಾಲು 6 ತಿಂಗಳವರೆಗೆ ಇರುತ್ತಾ? UHT ಅಂದ್ರೆ ಅಲ್ಟ್ರಾ ಹೈ ಟ್ರೀಟೆಡ್ ಮಿಲ್ಕ್ ಅಂತ. ಗುಡ್ ಲೈಫ್ ಅದು ಹಾಲುನ 135 to 140 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 1 ಮಿನಿಟ್ ಅಥವಾ 30 ಸೆಕೆಂಡ್ಸ್ ಹೀಟ್ ಮಾಡ್ತೀವಿ ಸರ್. ಏನೇ ಬ್ಯಾಕ್ಟೀರಿಯಾಸ್ ಇದ್ರೂನು ಅದರಲ್ಲಿ ಕಿಲ್ ಆಗುತ್ತೆ. ಇಲ್ಲಿ ಮೇನ್ ಇದು ಇದ್ರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಇರಲ್ಲ. ಸೊ ಹಂಗಾಗಿ ಹಾಲು ಕೆಡಲ್ಲ. ಯಾವಾಗ ನಮ್ದು ಮೈಕ್ರೋಬಿಯಲ್ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವಾಗ ಹಾಲು ಕೆಡುತ್ತೆ. ಈ ಗ್ರಾ ಮಿಲ್ಕ್ ನೋಡಿ, ಹಸುವಿಂದ ಕರೆದು ತಗೊಂಡ್ಬರ್ತೀವಿ, ಅದು ನಮ್ಗೆ 3-4 ಅವರ್ಸ್ ಅಷ್ಟೇ ಶೆಲ್ಫ್ ಲೈಫ್. ಅದಕ್ಕೆ 4 ಗಂಟೆ ಆದ್ಮೇಲೆ ಅದು ಕರ್ಡ್ ಹೊಡೆದೋಗ್ಬಿಡುತ್ತೆ. ಏನು ಮೈಕ್ರೋಬಿಯಲ್ ಲೋಡು, ಈಗ ಏರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ವಾಟರಲ್ಲಿ ಬ್ಯಾಕ್ಟೀರಿಯಾ, ನಮ್ಮ ಕೈ ಹಾಲು ಕರಿತೀವಲ್ಲ ಎಲ್ಲ ಕಂಟಾಮಿನೇಷನ್ ಆಗುತ್ತೆ. ಸೊ ಕಂಟಾಮಿನೇಷನ್ ಆದಷ್ಟು ಡಬಲ್ ಆಗ್ತಾ ಹೋಗುತ್ತೆ ಟೈಮಿಂಗ್ಸ್ ಅಲ್ಲಿ. ಸೊ ಅದನ್ನ ನಾವು ಪ್ಯಾಸ್ಚರೈಸೇಷನ್ ಅಂತ ಮಾಡ್ತೀವಿ. ಪಾಶ್ಚರೈಸೇಷನ್ ಅಂದ್ರೆ ಪೌಚ್ ಅಲ್ಲಿ ಸಿಗುತ್ತಲ್ಲ, ಅದರಲ್ಲಿ ಎಲ್ಲ ಸಾಯಲ್ಲ. ಯಾವ್ದಾವ್ದು ಕಾಯಿ 2 ತರ ಇದೆ. ಡಿಸೀಸ್ ಕಾಸಿಂಗ್ ಇರ್ತಾವಲ್ಲ ಸರ್, ಪ್ಯಾಥೋಜನ್ಸ್ ಅಂತ ಏನ್ ಕರಿತೀವಲ್ಲ, ಅದು ಕಿಲ್ ಆಗುತ್ತೆ ಮೇನ್. ಅದು 72 ಡಿಗ್ರಿ 72 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 15 ಮಿನಿಟ್ಸ್ 15 ಸೆಕೆಂಡ್ಸ್ ಹೀಟ್ ಮಾಡಿದ್ಮೇಲೆ ನಮ್ದು ಏನ್ ಪ್ಯಾಥೋಜನ್ಸ್ ಮೇನ್ ಕಾಕ್ಸಿಯೆಲ್ಲಾ ಬರ್ನೆಟೈ ಅಂತ ನಾವು ಮೇನ್ ಕರಿತೀವಿ, ಅದು ಸತ್ರೆ ಬೇರೆ ಎಲ್ಲ ಆರ್ಗಾನಿಸಮ್ ಸತ್ತಿದೆ, ಇಂಡಿಕೇಟರ್ ಆರ್ಗಾನಿಸಮ್ ಅಂತ ಕರಿತೀವಿ ಮೇನ್. ಸೊ ಇದನ್ನ ನಾವು ಪ್ಯಾಸ್ಚರೈಸೇಷನ್ ಅಲ್ಲಿ ನೋಡ್ಕೋತೀವಿ. ಇದು ಕಿಲ್ ಆಗಿದೆಯಾ ಇಲ್ವಾ ಅಂತ ಟೆಸ್ಟಿಂಗ್ ಇದೆ, ಕೆಮಿಕಲ್ ಟೆಸ್ಟಿಂಗ್ ಇರುತ್ತೆ. ಅದನ್ನೆಲ್ಲ ನಾವು ಮಾಡಿದಾಗ ಅದು ಹೋಗಿದೆ ಕರೆಕ್ಟಾಗಿ ಪ್ಯಾಸ್ಚರೈಸೇಷನ್ ಆಗಿದೆ ಅಂತ. ಇಲ್ಲಾಂದ್ರೆ ನಾವು ಮತ್ತೆ ರಿವರ್ಸ್ ಪ್ಯಾಸ್ಚರೈಸೇಷನ್, ಇದೆಲ್ಲ ಪ್ಲಾಂಟ್ ಲೆವೆಲ್ ಅಲ್ಲಿ ಡೈರೀಸ್ ಇರ್ತಾವಲ್ಲ ಸರ್ ಅಲ್ಲಿ ಮಾಡೋದು. ಮತ್ತೆ ಇದು UHT ಅಂತ, ಇದು ಅದು 72 ಡಿಗ್ರಿ ಆದ್ರೆ ಇದು 135 ಡಿಗ್ರಿ ಟು 140 ಡಿಗ್ರಿಲಿ ಅಲ್ಲಿ ಹೀಟ್ ಆದ್ರೆ ಈ ಸ್ಪೋರ್ ಕಾಸಿಂಗ್ ಆರ್ಗಾನಿಸಮ್ ಇರುತ್ತೆ, ಎಲ್ಲಾನು ಸತ್ತೋಗಿರುತ್ತೆ. ಸೊ ಇದ್ರಲ್ಲಿ ಏನು ಇರೋದೇ ಇಲ್ಲ. ಹಂಗೋಸ್ಕರ ಈ 6 ತಿಂಗಳು ಕೊಡೋದು ನಾವು ಇದನ್ನ. ಯಾಕೆಂದ್ರೆ ನಾವು ಡಿಫೆನ್ಸ್ ಕಳ್ಸೋದಕ್ಕೆ ಅಥವಾ ಬೇರೆ ಎಲ್ಲರೂ ಟ್ರಾವೆಲ್ ಮಾಡೋರು ಇರ್ತಾರೆ, ಸ್ಪೋರ್ಟ್ಸ್ ಪರ್ಸನ್ಸ್ ಇರುತ್ತೆ, ನಾವೆಲ್ಲ ಹೋದ್ರೆ ಅದನ್ನ ನಾವು ಇಟ್ಕೊಂಡು ಹೋಗ್ಬೋದು. ಬಟ್ ರಾ ಮಿಲ್ಕ್ ರೆಫ್ರಿಜರೇಟರ್ ಅಲ್ಲಿ ಇಡಬೇಕು. ಇದನ್ನ ರೂಮ್ ಟೆಂಪರೇಚರ್ ಅಲ್ಲಿ ಇಡಬಹುದು 6 ತಿಂಗಳು. ಡೈರೆಕ್ಟ್ ಹಾಗೆ ಯೂಸ್ ಮಾಡೋದ ನೀರಿಗೆ ಹಂಗೆ ಯೂಸ್ ಮಾಡೋದು. ಹೌದಾ? ಅಂದ್ರೆ ಅದು ಅವ್ರವ್ರ ಇಷ್ಟ ಸರ್. ಒಬ್ಬೊಬ್ರು ನೀರು ಯೂಸ್ ಮಾಡ್ಕೊಂಡು ಮಿಕ್ಸ್. 36 ರೂಪಾಯಿ ಇದೆ, 500 ml. ಓಕೆ. ಸೊ ಇದು ಸೇಲ್ ಇದೆ. ಎಲ್ಲಿ ಓದಿದ್ರಿ ನೀವು? ಎಲ್ಲಿ ಸರ್? ನಾವಿಬ್ರುನು ಹೆಬ್ಬಾಳ ಡೈರಿ ಸೈನ್ಸ್ ಕಾಲೇಜ್ ಅಂತ ಇದೆ, ವೆಟರ್ನರಿ ಕಾಲೇಜ್ ಜೊತೆನೆ. ಸೊ ಅಲ್ಲಿ ಓದಿರೋದು. KVFSU ಯೂನಿವರ್ಸಿಟಿ ಬೀದರ್. ಅದ್ಭುತ. ಈಗ ಮತ್ತೇನು ತೋರಿಸ್ತೀರಿ ನಮಗೆ? ಪಶು ಆಹಾರ ಏನ್ ಬರುತ್ತಲ್ಲ ನಮಗೆ ಪ್ಲಾಂಟ್ ಇಂದ, ಆ ಪಶು ಆಹಾರದಲ್ಲಿ ಕೆಳಗಡೆ ಲ್ಯಾಬ್ ಅಲ್ಲಿ ಮಾಯಿಶ್ಚರು, ಫ್ಯಾಟ್, ಜಿಡ್ಡು, ಇದನ್ನೆಲ್ಲ ಪ್ರೋಟೀನ್ ಟೆಸ್ಟ್ ಮಾಡ್ತಾರೆ ಸರ್. ಇಲ್ಲಿ ರೆಸಿಡ್ಯೂ ಲೆವೆಲ್ ನಾವು ಮಾಡೋದ್ರಿಂದ ಅಫ್ಲೋಟಾಕ್ಸಿನ್ B1 ಅಂತ ಸ್ಪೆಸಿಫಿಕ್ ಆಗಿ ಪಶು ಆಹಾರದಲ್ಲಿ ಟೆಸ್ಟ್ ಮಾಡ್ತಾರೆ. ಅದೊಂದು ಟಾಕ್ಸಿನ್ ಸರ್. ಈಗ ಏನು ನಾವು ಬೆಳಿತೀವಲ್ಲ ಬೆಳೆ, ಅದು ಹಸು ತಿನ್ನುತ್ತಲ್ಲ, ಅದರಲ್ಲಿ ಮೋಲ್ಡ್ಸ್ ಇರ್ತವೆ. ಆಸ್ಪರ್ಜಿಲಸ್ ಫ್ಲೇವಸ್ ಮತ್ತೆ ಆಸ್ಪರ್ಜಿಲಸ್ ಪ್ಯಾರಾಸಿಟಿಕಸ್ ಅಂತ ಇವೆರಡು ಮೋಲ್ಡ್ಸ್ ಇರ್ತವೆ. ಇವೆರಡು ಟಾಕ್ಸಿನ್ಸ್ ನ ಪ್ರೊಡ್ಯೂಸ್ ಮಾಡ್ತವೆ ಸರ್. ಆ ಟಾಕ್ಸಿನ್ ಹುಲ್ಲು, ಈಗ ಕಡಲೆ ಬೀಜ ಕೆಟ್ಟಿರುತ್ತೆ ನೋಡಿ, ಕೆಟ್ಟಿರೋದ್ರಲ್ಲಿ ಆ ಟಾಕ್ಸಿನ್ಸ್ ಇರುತ್ತೆ. ನಾವು ಅದನ್ನ ನಾವೇನಾದ್ರೂ ಈ ಪಶು ಆಹಾರ ಮಾಡಕ್ ತಗೊಂಡಾಗ ಪಶು ಆಹಾರದಲ್ಲೂ ನಾವು ಟಾಕ್ಸಿನ್ಸ್ ಇರುತ್ತೆ. ಆ ಹಸು ಆ ಆಹಾರ ತಿಂದಾಗ ಮಿಲ್ಕ್ ಅಲ್ಲಿ ಕನ್ವರ್ಟ್
ಆಗುತ್ತೆ. ಅದು ಅಫ್ಲೋಟಾಕ್ಸಿನ್ M1 ಅಂತ ಕನ್ವರ್ಟ್ ಆಗುತ್ತೆ ಸರ್. ನಾವು ಮಿಲ್ಕ್ ಅಲ್ಲಿ ಹಾಲ್ನಲ್ಲಿ ಅಫ್ಲೋಟಾಕ್ಸಿನ್ M1 ಇಲ್ಲಿ ನೋಡ್ತೀವಿ. ಪಶು ಆಹಾರದಲ್ಲಿ ಅಫ್ಲೋಟಾಕ್ಸಿನ್ B1. ನಮ್ಗೆ ಆಹಾರದಲ್ಲೇನೆ ಜಾಸ್ತಿ ಇದೆ ಅಫ್ಲೋಟಾಕ್ಸಿನ್ ಅಂತ ಅಂದಾಗ ಅದು ಮಿಲ್ಕ್ ಅಲ್ಲೂ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೆ ಮ್ಯಾಕ್ಸಿಮಮ್ ರೆಸಿಡ್ಯೂಯಲ್ ಲಿಮಿಟ್ ಅಂತ ಸೆಟ್ ಮಾಡಿರ್ತಾರೆ BIS ಅವರು, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮತ್ತೆ FSSAI ಅವರು. ಸೊ ಏನ್ ಲಿಮಿಟ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು ಅಂತ. ಈಗ 20 ಇದೆ ಅಂದ್ರೆ ಅದಕ್ಕಿಂತ ಕೆಳಗಡೆ ಬಂದ್ರೆ ಓಕೆ ಸೇಫ್ ಅಂತ, ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಅಂತಂದ್ರೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಆ ತರ ನಾವಿಲ್ಲಿ ಟೆಸ್ಟ್ ಮಾಡೋದು. ಒಂದು ಬ್ಯಾಚ್ ಸುಮ್ಮನೆ ಕೇಳ್ತೀನಿ, ನಿಮಗೆ ಬೇಡ ರೆಡಿ ಆಗ್ಬಿಡಿದೆ, ತುಪ್ಪ ರೆಡಿ ಆಗ್ಬಿಡಿದೆ, ಎಲ್ಲ ರೆಡಿ ಆಗ್ಬಿಡಿದೆ, ನಿಮ್ಮಲ್ಲಿ ಫೇಲ್ಯೂರ್ ಆಯ್ತು ಅಂದ್ರೆ ಅದನ್ನ ಏನ್ ಮಾಡ್ತಾರೆ, ರಿಜೆಕ್ಟ್ ಆಗುತ್ತಾ ಅದು ಹೇಗೆ? ರಿಜೆಕ್ಟ್ ಆಗುತ್ತೆ ಸರ್. ನಾವು ನಮ್ಮ ಡೈರೆಕ್ಟರ್ ಸರ್ ಮತ್ತೆ ನಮ್ಮ ಟೀಮ್ ಲೀಡರ್ಸ್ ಹತ್ರ ಇರ್ತಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಅವ್ರಿಗೆ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿಸ್ತಾರೆ. ಬಟ್ ನಮ್ದು ಯಾವುದು ಫೇಲ್ ಆಗಿಲ್ಲ ಸರ್. ಮಿಲ್ಕ್ ಅಲ್ಲಿ, ಹಾಲಲ್ಲಿ ಯಾವ್ದು, ಯಾಕೆಂದ್ರೆ ಪೆಸ್ಟಿಸೈಡ್ ರೆಸಿಡ್ಯೂಸೇ ಇರಲ್ಲ ಹಾಲಲ್ಲಿ. ಯಾಕೆಂದ್ರೆ ಪೆಸ್ಟಿಸೈಡ್ಸ್ ಆಂಟಿಬಯೋಟಿಕ್ಸ್ ಅದೆಲ್ಲ ಹಸುಗೆ ಹಾಕಿದ್ದಾಗ 22 ಗಂಟೆ ನಾವು ಹಾಲನ್ನೇ ತಗೊಳ್ಳಲ್ಲ. ಏನು ಆ ಟೈಮಲ್ಲಿ ಅದು ಹಾಲಿಗೆ ಬಂದ್ಬಿಡುತ್ತೆ. ಬಟ್ ಆ 72 hours ನಾವೇನು ಹಾಲು ತೊಗೊಂಡಿಲ್ಲ ಅಂತಂದರೆ ಆ ರೆಸಿಡ್ಯೂ ಏನಿರುತ್ತೆ ಅದು ಯೂರಿನ್ ಆ ಥರ ಎಲ್ಲ ಹೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ನಾವು ಹಾಲನ್ನ ಕಲೆಕ್ಟ್ ಮಾಡ್ಕೋತೀವಿ. ಸೊ ಇದರಲ್ಲಿ ಅಫ್ಲೋಟಾಕ್ಸಿನ್ ಮಾಡ್ತೀವಿ ಸರ್. ಈ ಏನು ಇದು HPLC ಅಂತ, ಅಲ್ಟ್ರಾ ಹೈ ಪ್ರೊಫೈಲ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಅಂತ. ಇದರಲ್ಲಿ ನಾವು ಅಲ್ಲಿ ಪ್ರಿಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಪ್ರಿಪೇರ್ ಆದಮೇಲೆ ತೊಗೊಂಬಂದು ಇಲ್ಲಿ ನಾವು ರನ್ ಕೊಡ್ತೀವಿ. ರನ್ ಅಂತ ಅಂದರೆ ನಾವು ಸ್ಯಾಂಪಲ್ ಏನು ಪ್ರಿಪೇರ್ ಮಾಡಿರ್ತೀವಲ್ಲ ಅದು ಜಸ್ಟ್ ಒಂದು ವಯಲ್ ತೊಗೊಂಬರ್ತೀವಿ ಸರ್. ಸೊ ಇದರಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಫೈನಲ್. ರೆಸಿಡ್ಯೂ ಅಂದರೆ ಫುಲ್ ಟ್ರೇಸ್ ಅಮೌಂಟ್ಸಲ್ಲಿ ಇರುತ್ತೆ ಸರ್, ನಮಗೆ ಗೊತ್ತಾಗೋದೇ ಇಲ್ಲ. ಈ ಫ್ಯಾಟು ಪ್ರೋಟೀನ್ ಅದೆಲ್ಲ ನಾರ್ಮಲ್ ಪ್ರಾಕ್ಸಿಮೇಟ್ ಅನಾಲಿಸಿಸ್ಸು ಅಲ್ಲಿ ಮಾಡ್ತಾರೆ. ಇದು ರೆಸಿಡ್ಯೂ ಲೆವೆಲ್, ಇದರಲ್ಲಿ ಟಾಕ್ಸಿನ್ಸ್ ಇರುತ್ತೆ, ನಮಗೆ ಕಾಣಲ್ಲ. ಸೊ ಇಲ್ಲಿ ಇದೆಲ್ಲ PPM ಲೆವೆಲ್ ಅಲ್ಲಿ ಇರುತ್ತೆ ಸರ್. ನನಗೆ ಸುಮ್ಮನೆ ನನಗೆ ಗ್ರಾಹಕ ಅರ್ಥ ಹಂಗೇಳಿ, ಈಗ ಇಲ್ಲೊಂದು ಇದೆಯಪ್ಪ ಹಿಡ್ಕೊಂಡಿದ್ದೀರಿ ನೀರಿನ ರೂಪದಲ್ಲಿ ನನಗೆ ಕಾಣಿಸುತ್ತೆ. ಈಗ ನಾನು ಅನ್ಕೊಂಡೆ ನಾನು ತುಪ್ಪ ಮಾಡ್ಕೊಂಡಿದ್ದು, ಪೇಡೆ ಮಾಡ್ಕೊಂಡಿದ್ದು ಹಂಗೆ ಡೈರೆಕ್ಟ್ ಆಗಿ ಟೆಸ್ಟ್ ಮಾಡ್ತೀರಿ ಅನ್ಕೊಂಡೆ. ಇಲ್ಲ ಸರ್, ನೀವು ಏನ್ ಮಾಡಿದಿರಿ ಇದನ್ನ? ಹಾಗಾದ್ರೆ ಸರ್ ಇದಕ್ಕೆ ಆಲ್ಮೋಸ್ಟ್ ಒಂದು ನಮ್ಗೆ 5 ಗಂಟೆ ಟೈಮ್ ಹಿಡಿಯುತ್ತೆ ಟೆಸ್ಟ್ ಮಾಡೋದಕ್ಕೆ. ಫಸ್ಟ್ ಈಗ ಸ್ಯಾಂಪಲ್ಸ್ ತಗೊಂಡ್ಬಂದು ಗ್ರೈಂಡ್ ಮಾಡ್ಕೋಬೇಕು ಕ್ಯಾಟಲ್ ಫೀಡ್ನ, ಅಂದ್ರೆ ರುಬ್ಕೊಬೇಕು. ರುಬ್ಬಿ ಎಲ್ಲ ರುಬ್ತೀರಿ ಫಸ್ಟ್. ಪೇಡನೆಲ್ಲ ನಾರ್ಮಲ್ ಆಗಿ ಸ್ಮ್ಯಾಶ್ ಈ ತರ ಮಾಡ್ಕೊಂತೀವಿ, ಅಥವಾ ಗ್ರೈಂಡರ್ ಮಾಡ್ಕೊಬಹುದು ಸರ್. ಆಮೇಲೆ ನಾವು ಅದನ್ನ 10 grams ವೇ ಮಾಡ್ಕೋತೀವಿ ಬಾಟಲ್ ಅಲ್ಲಿ. ಅಲ್ಲ 10 grams ವೇ ಮಾಡ್ಬಿಟ್ಟು ಅದನ್ನ ನಾವು ಪ್ರಿಪರೇಷನ್ ಪಾರ್ಟ್ ಎಲ್ಲ ಇದೆ, ಹಾರಿಜಾಂಟಲ್ ಶೇಕರ್ ಆ ತರ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ ಸರ್, ಅದ್ರಲ್ಲೆಲ್ಲ ಮಾಡಿ ಫೈನಲ್ ಒಂದು 3-4 hours ನಮ್ಗೆ ಟೈಮ್ ಹಿಡಿಯುತ್ತೆ ಒಂದು ಪ್ರಿಪೇರ್ ಮಾಡಕ್ಕೆ. ಸೊ ಒಂದ್ರ ಜೊತೆನೆ ನಾವು ಒಂದು 10 ಸ್ಯಾಂಪಲ್ ಹಂಗೆ ಪ್ರಿಪೇರ್ ಮಾಡ್ಕೋತೀವಿ. ಅದು ಎಲ್ಲ ಮಾಡಿ ಫೈನಲ್ ಅಲ್ಲಿ ಏನು ಟಾಕ್ಸಿನ್ಸ್ ಬೈಂಡ್ ಆಗಿರುತ್ತೆ ಅದನ್ನ ಎಲ್ಯೂಟ್ ಮಾಡ್ಕೊಬೇಕು ನಾವು. ಇದು ಸಾಲ್ವೆಂಟ್ಸ್ ಇಂದ ಎಲ್ಯೂಟ್ ಮಾಡ್ಕೊಂಡಿರ್ತೀವಿ. ಸೊ ಅದನ್ನ ತಗೊಂಬಂದಲ್ಲಿ ನಾವು ಇಲ್ಲಿ ಇಟ್ಟಾಗೆ ನಮ್ಗೆ ಗೊತ್ತಾಗುತ್ತೆ. ನೋಡಿದ್ರೆ ಯಾವ್ದು ಗೊತ್ತಾಗಲ್ಲ ಸರ್, ಅಂದ್ರೆ ಎಲ್ಲ PPM ಲೆವೆಲ್ ಅಲ್ಲಿ ಇರುತ್ತೆ, mg/kg ಲೆವೆಲ್, ಫುಲ್ಲು ಗ್ರಾಮ್ ಲೆವೆಲ್ ಅಲ್ಲ ಆ ತರ ಅಲ್ಲ. ಸೊ ಫುಲ್ ಟ್ರೇಸ್ ಇವನ್ನೆಲ್ಲ. ಸೊ 1 ಟನ್ಗೆ 1 ಗ್ರಾಮ್ ಆಗುತ್ತೆ ಸರ್. ಅದು 1 ಗ್ರಾಮ್ 1 PPM ಅಂದ್ರೆ 1 ಟನ್ಗೆ 1 ಗ್ರಾಮ್. ಇದು ಏನು ಮಿಷಿನ್ಸ್ ಎಲ್ಲ ಚೆಕ್ ಮಾಡೋದು, ಇದು ಕೂಡ ಇದು ಏನಾಗ್ತಿದೆ ಇದ್ರಲ್ಲೂ ಸೇಮ್ ಸರ್. ಈಗ ಕೆಲವೊಂದೊಂದು ಅದ್ರಲ್ಲಿ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ನಾನು ಹೇಳಿದ್ನಲ್ಲ ಅಫ್ಲೋಟಾಕ್ಸಿನ್ ಮಾಡ್ಬೋದು, ವಿಟಮಿನ್ A, B ಆ ಥರ ಎಲ್ಲ ನಾವು ಇನ್ನೂ ಅದನ್ನು ಮೆಥಡ್ ಡೆವಲಪ್ ಮಾಡ್ಕೊಬೇಕು. ಇದಕ್ಕೆಲ್ಲ ಸ್ಟ್ಯಾಂಡರ್ಡ್ ಮೆಥಡ್ಸ್ ಇರಲ್ಲ ಸರ್. ಫಸ್ಟು ನಾವು ಡೆವಲಪ್ ಮಾಡಿ ಅದೆಲ್ಲ ವ್ಯಾಲಿಡೇಷನ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದು. ಇದಕ್ಕೆ ನಮ್ಗೆ NABL ಆಡಿಟ್ ಬರ್ತಾರೆ, ಅವ್ರು ಬಂದು ನಮ್ದೆಲ್ಲ ಕರೆಕ್ಟಾಗಿದೆ ನೀಟಾಗಿ ಬರ್ತಿದೆ ಅಂತ ಅವ್ರು ಅಪ್ರೂವ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಅದನ್ನು ಪ್ರಾಕ್ಟೀಸಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಸುಮ್ಮನೆ ಯಾವ ಮೆಥಡು ಮಾಡಲ್ಲ. ಒಂದೊಂದು ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೆಥಡ್ಸ್ ಇರುತ್ತೆ, ಕೆಲವೊಂದೊಂದು ಸ್ಟ್ಯಾಂಡರ್ಡ್ ಮೆಥಡ್ಸ್ ಇರಲ್ಲ. ಅಂಥವಕ್ಕೆ ನಾವು ವ್ಯಾಲಿಡೇಷನ್ ಮಾಡ್ಕೊಬೇಕು. ಈ ಇನ್ಸ್ಟ್ರೂಮೆಂಟ್ಗೆ ನಮ್ಮ ಲ್ಯಾಬಲ್ಲಿ ನಾವು ಮಾಡ್ಕೊಂಡಿರ್ತೀವಿ, ಇದೇ ಇನ್ಸ್ಟ್ರೂಮೆಂಟ್ ಬೇರೆ ಲ್ಯಾಬರು ಯೂಸ್ ಮಾಡ್ತಿರ್ತಾರೆ. ಬಟ್ ಅವ್ರು ವ್ಯಾಲಿಡೇಷನ್ ಮಾಡ್ಬೇಕು, ನನ್ನ ಲ್ಯಾಬ್ಗೆ ಓಕೆನಾ ಈ ಕಂಡೀಷನ್ಗೆ ಇದಕ್ಕೆಲ್ಲ ಅಂತ ಅವ್ರವ್ರು ಸೆಟಪ್ ಮಾಡಿಕೊಂಡು ವ್ಯಾಲಿಡೇಷನ್ ಮಾಡಿ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಮಾಡಿ ನಾವು ಸಬ್ಮಿಟ್ ಮಾಡಾಗಿ ಅವ್ರು ಆಥರೈಸೇಷನ್ ಕೊಟ್ಟರೇನೆ ನಾವು ಸ್ಟಾರ್ಟ್ ಮಾಡೋದು. ಈ ಥರದ್ದು ಕ್ವಾಲಿಟಿಗೆ ಚೆಕ್ ಮಾಡೋದು ಬರೀ ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ ಇದೆಯಾ ಸರ್? ಈ ಇನ್ಸ್ಟ್ರೂಮೆಂಟ್ಸ್ ಇರೋದು ನಮ್ಮ ಬೇರೆ KMF ಅಲ್ಲಿ ನಮ್ಮ ಹತ್ರ ಅಷ್ಟೇ. HPLC ಆಗಿರ್ಬೋದು, ಇದು LCMS ಆಗಿರ್ಬೋದು, ಇದೆಲ್ಲ ಪ್ಲಾಂಟ್ ಲೆವೆಲಲ್ಲಿ ಇಲ್ಲ ಸರ್. ಪ್ಲಾಂಟ್ ಲೆವೆಲಲ್ಲಿ ಏನು ಬೇಸಿಕ್ಸ್ ಇರಬೇಕು ಪ್ರೊಡಕ್ಷನ್ ಲೆವೆಲ್ಗೆ ಅದೆಲ್ಲಾನು ಅಲ್ಲಿದೆ. ಅದ್ರಕ್ಕೂ ಮೀರಿ ರೆಸಿಡ್ಯೂ ಲೆವೆಲ್ಸ್ ಎಲ್ಲ ನಾವು ಇಲ್ಲಷ್ಟೇ ಮಾಡೋದು. ಸೊ ನನಗೆ ಅನ್ಸುತ್ತೆ ಈಗ ನಿಮ್ಮ ಪ್ರಾಡಕ್ಟ್ ತಯಾರಾಗಿರೋದ್ರಿಂದ ಇಲ್ಲಿ ಚೆಕ್ ಆಗಿ ಹೊರಗಡೆ ಬರುತ್ತೆ. ಹೌದು. ಸುಮ್ಮನೆ ನಾನು ಕುತೂಹಲಕ್ಕೆ ಇರ್ತೀನಿ, ಯಾರೋ ಬೇಕರಿಯಲ್ಲಿ ಸ್ವೀಟ್ ಮಾಡಿರ್ತಾರೆ, ಯಾರೋ ತುಪ್ಪ ತಯಾರು ಮಾಡ್ತಾರೆ, ಯಾರೋ ಮಜ್ಜಿಗೆ ತಯಾರು ಮಾಡ್ತಾರೆ, ಏನೋ ಮಾಡ್ತಾರೆ. ಹಾಗಾದ್ರೆ ಇವೆಲ್ಲ ಟೆಸ್ಟೇ ಆಗಲ್ವೇ? ಟೆಸ್ಟೇ ಆಗಲ್ಲ ಸರ್. ಇದು ಜನರಿಗೆ ಅವೇರ್ನೆಸ್ ಇರಲ್ಲ. ಅವೇರ್ನೆಸ್ ನಾವು ಈಗ ಏನೇ ಒಂದು ಮಿಲ್ಕ್ ಸ್ಯಾಚೆಟ್ ಮೇಲೆ FSSAI ಸ್ಟ್ಯಾಂಡರ್ಡ್ಸ್, FSSAI ಲೈಸೆನ್ಸ್ ಇರುತ್ತೆ ನಮಗೆ. ನಾವೇನೇ ಮಾಡಿದ್ರು ನಾವು ಇನ್ ಕೇಸ್ ಏನಾರು ಆದ್ರೆ ಅವ್ರು ಬಂದ್ಬಿಟ್ಟು ನಾವು ಲೈಸೆನ್ಸ್ ಕ್ಯಾನ್ಸಲ್
ಮಾಡ್ಬೋದು, ಏನೇ ಮಾಡ್ಬೋದು. ಬಟ್ ನಾರ್ಮಲ್ ಜನರಿಗೆ ಅವೇರ್ನೆಸ್ ಇರ್ಬೇಕಲ್ಲ. ಈ ಮಿಲ್ಕ್ ಅಲ್ಲಿ ಅವರು ಕೈ ಯಾವ ತರ ಯೂಸ್ ಮಾಡಿರ್ತಾರೆ, ಕಂಟಾಮಿನೇಷನ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್, ಈಗ ಫುಡ್ ಪಾಯ್ಸನಿಂಗ್ ಬರುತ್ತೆ ನೋಡಿ, ಆ ಥರ ಎಲ್ಲ ಅಲ್ಲಿ ಇಲ್ಲಿ ತಿಂದ್ಬಿಡ್ತಾರೆ, ಅದು ಫುಡ್ ಪಾಯ್ಸನಿಂಗ್ ಕನ್ವರ್ಟ್. ಆ ಬ್ಯಾಕ್ಟೀರಿಯಾಸ್ ಏನು ಒಳಗಡೆ ಹೋಗುತ್ತೋ ಅವು ಕಾಸ್ ಮಾಡುತ್ತೆ ನಮಗೆ ಸ್ಟಮಕ್, ಹೊಟ್ಟೆ ನೋವು ಬರೋದು, ಹೊಟ್ಟೆ ಹಾಳಾಗೋದು, ಈ ಥರ ಎಲ್ಲ ಅಲ್ಲಿ ಹೊರಗಡೆ ತಿಂದಾಗೆ ಬರುತ್ತೆ ಸರ್. ಅದಕ್ಕಾಗಿ ನಂದಿನಿ ಉತ್ಪನ್ನಗಳನ್ನ ಯಾಕೆ ತಯಾರು ಮಾಡಬೇಕು ನೀವು ಅಂದ್ರೆ ಮೋಸ್ಟ್ಲಿ ಇದೊಂದು ಮೇಜರ್ ಕಾರಣ ಅಂತೀನಿ ಅಲ್ವಾ? ಹೌದು ಸರ್. ಓಕೆ, ಅದ್ಭುತ. ನಮ್ದು ಮೇಜರ್ ಇರೋದೇ ಕಸ್ಟಮರ್ ಫೋಕಸ್ ಸರ್. ಅವ್ರ ಹೆಲ್ತ್ ಮತ್ತು ಅವ್ರ ಆರೋಗ್ಯ ಮೇಲೆನೆ ನಾವು ಇದೆಲ್ಲಾನು ಮಾಡ್ತಾ ಇರೋದು ಸರ್. ಈಗ ಮಿಲ್ಕ್ ಅಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂಸ್ ಹೇಳಿದ್ನಲ್ಲ ಸರ್, ಅದರಲ್ಲಿ ಎಲ್ಲ ಕಾಂಪೌಂಡ್ಸ್ ಇಲ್ಲಿ LC-MS ಅಲ್ಲೇ ಮಾಡೋಕ್ಕಾಗಲ್ಲ. ಕೆಲವೊಂದೊಂದು ಇದ್ರಲ್ಲಿ ಮಾಡ್ತೀವಿ, ಕೆಲವೊಂದೊಂದು GC-MS ಗ್ಯಾಸ್ ಕ್ರೊಮ್ಯಾಟೋಗ್ರಫಿ. ಇದು ಲಿಕ್ವಿಡ್ ಅಂತಂದ್ರೆ ನಾವು ಇಲ್ಲಿ ಮೊಬೈಲ್ ಫೇಸ್ ಏನಿರುತ್ತಲ್ಲ ಲಿಕ್ವಿಡ್ ಫೇಸ್ ಅಲ್ಲಿ ಇರುತ್ತೆ. ಇದ್ರ ಥ್ರೂ ನಮ್ಮ ಸ್ಯಾಂಪಲ್ ಪಾಸ್ ಆಗಿ ಅನಾಲಿಸಿಸ್ ಆಗುತ್ತೆ. ಬಟ್ ಅಲ್ಲಿ ಗ್ಯಾಸ್ ಏನು ಗ್ಯಾಸ್ ಇರುತ್ತಲ್ಲ, ಆರ್ಗಾನ್, ಹೀಲಿಯಂ, ಆ ಥರ ಗ್ಯಾಸ್ ಕನೆಕ್ಟ್ ಆಗಿ ಅಲ್ಲಿ ವರ್ಕ್ ಆಗೋದು ಇನ್ಸ್ಟ್ರೂಮೆಂಟು. ಕೆಲವೊಂದೊಂದು ಇದ್ರಲ್ಲಿ ಮಾಡೋಕ್ಕಾಗದೇ ಇರೋದು ನಾವು ಅದ್ರಲ್ಲಿ ಮಾಡ್ತೀವಿ ಸರ್, ಪೆಸ್ಟಿಸೈಡ್ಸ್. ಅದ್ರಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಹಾಂ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ರಾಧಾ ಅಂತ ಹೇಳ್ಬಿಟ್ಟು. ನಿಮ್ದೇನು ಕ್ವಾಲಿಫಿಕೇಶನ್ ಮೇಡಮ್? ಸರ್ MSc ಕೆಮಿಸ್ಟ್ರಿ ಓದಿದ್ದೀನಿ. MSc ಕೆಮಿಸ್ಟ್ರಿ. ಹೌದು. ಓಕೆ, ಹಾಂ. MSc ಎಷ್ಟು ವರ್ಷ ಆಗ್ತಿದೆ? ಇಲ್ಲಿ ಬಂದು 12 ವರ್ಷ ಆಗಿದೆ. ಹಾಂ. ಸೊ ನಾನು ಸರ್ವಿಸಿಗೆ ಸೇರಿದಾಗಿಂದ ಈ ಲ್ಯಾಬಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದು GC-MS ಅಂತ ಎಕ್ವಿಪ್ಮೆಂಟ್. ರೈತರಿಂದ ನಾವು ಹಾಲನ್ನು ಎಲ್ಲಾನು ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು BMCಗೆ ಬರುತ್ತೆ, ಮತ್ತು ಅಲ್ಲಿಂದ CCಗೆ ಬರುತ್ತೆ, ಅಲ್ಲಿಂದ ಮೇನ್ ಡೈರಿಗೆ ಬರುತ್ತೆ. ಸೊ ಪ್ರತಿ ಹಂತದಲ್ಲೂ ನಾವು ಪರೀಕ್ಷೆಗಳನ್ನ ಮಾಡ್ತೀವಿ. ಸಂಘಗಳಲ್ಲಿ ತೊಗೊಂಡಾಗ್ಲೂ ಪರೀಕ್ಷೆ ಆಗುತ್ತೆ, ಅಲ್ಲಿಂದ BMC ಹೋದಾಗ್ಲೂ ಪರೀಕ್ಷೆಗಳಾಗುತ್ತೆ, ಅಲ್ಲಿಂದ ಮೇನ್ ಡೈರಿಗೆ ಬಂದಾಗಲೂ ಪರೀಕ್ಷೆಗಳಾಗಿ ನಂತರ ನಾವು ಎಲ್ಲ ಪ್ಯಾಸ್ಚರೈಸೇಷನ್ ಎಲ್ಲ ಮಾಡಿ ಪ್ಯಾಕ್ ಮಾಡುವಂಥದ್ದು. ಅಲ್ಲಿ ಏನೋ ಮಟ್ಟದಲ್ಲಿ ಫ್ಯಾಟು, SNF ಅಲ್ಲಿ ಆ ಥರದ ಪರೀಕ್ಷೆಗಳು, ಅಡಲ್ಟ್ರೇಷನ್ಗಳನ್ನೆಲ್ಲ ಮಾಡ್ತಾರೆ. ಈ FSSAI ಮಾನದಂಡದ ಪ್ರಕಾರ ನಾವು ಪೆಸ್ಟಿಸೈಡ್ಸು, ಆ್ಯಂಟಿಬಯೋಟಿಕ್ಸು, ಬೀಟಾಸೈಟೋಸ್ಟಿರಾಲ್, ಈ ಥರ ಹಲವಾರು ಮಾನದಂಡಗಳಿದೆ. ಅದನ್ನು ನಾವು 6 ತಿಂಗಳಿಗೊಂದ್ಸಲ ಪರೀಕ್ಷೆ ಮಾಡಿಬಿಟ್ಟು ನಾವು FSSAI ಅವ್ರದ್ದು ವೆಬ್ಸೈಟ್ ಇದೆ ಫಾಸ್ಕೋಸ್ ಅಂತ, ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಗಳು ಇವೆಲ್ಲ ಉಪಕರಣಗಳು. ಇದರಲ್ಲಿ ನಾವು ಪೆಸ್ಟಿಸೈಡ್ಸ್ ಮತ್ತು ಫ್ಯಾಟಿ ಆ್ಯಸಿಡ್ ಪ್ರೊಫೈಲ್ನ ಮಾಡ್ಬೋದು. ಅದಲ್ಲದೆ ಅಲ್ಲಿ ತೋರಿಸಿದ್ರು ಅದನ್ನು ಅಲ್ಲೇ ಚೆಕ್ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ, ಅಲ್ಲಿ LC-MS ಅಂತಿದೆ, ಇದು GC-MS ಏನು ಸರಳವಾಗಿ ಹೇಳೋದಾದ್ರೆ ಎಲ್ಲಾ ತರದ ಪೆಸ್ಟಿಸೈಡ್ಸ್ಗಳು ನಾವೇನು ಉಪಯೋಗಿಸ್ತಾರೆ, ಅದು ಫಾರ್ಮ್ ಲೆವೆಲ್ ಆಗ್ಬೋದು, ಫೀಲ್ಡ್ ಲೆವೆಲಲ್ಲಿ ಅಥವಾ ಸಸಿಗಳಿಗೆ ಹಾಕಬೇಕಾದ್ರೆ, ಆ ಥರ ಯಾವ ಒಂದು ಇದರ ವಿಧಾನದಲ್ಲೂ ಕೂಡ ಪೆಸ್ಟಿಸೈಡ್ಸು ಆಹಾರಕ್ಕೆ ಸೇರಿರುತ್ತೆ. ಒಂದೊಂದು ಪೆಸ್ಟಿಸೈಡ್ಸ್ಗೂ ಅದರದೇ ಆದಂತಹ ಗುಣಗಳಿರುತ್ತೆ. ಅದನ್ನು ಪರೀಕ್ಷೆ ಮಾಡಬೇಕಾದ್ರೆ ಒಂದೇ ಥರದ ಎಕ್ವಿಪ್ಮೆಂಟ್ಗಳಲ್ಲಿ, ಉಪಕರಣಗಳಲ್ಲಿ ನಾವು ಪರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಕೆಲವೊಂದನ್ನು ಇದರಲ್ಲಿ ಮಾಡ್ತೀವಿ, ಕೆಲವೊಂದನ್ನು ಅದರಲ್ಲಿ ಮಾಡ್ತೀವಿ. ಇದಕ್ಕೆ ನಮಗೆ ಗ್ಯಾಸ್ ಬೇಕಾಗುತ್ತೆ, ಹೀಲಿಯಂ, ನೈಟ್ರೋಜನ್, ಆರ್ಗಾನ್, ಏರ್ ಅಂತ ಅಲ್ಲಿ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದೀವಲ್ಲ, ಆ ಥರದ ಗ್ಯಾಸ್ಗಳು ಬೇಕಾಗುತ್ತೆ. ಇದಕ್ಕೆ ಗ್ಯಾಸ್ ಉಪಯೋಗಿಸ್ತೀವಿ. ಅಲ್ಲಿ ಕೆಮಿಕಲ್ಸ್ ಉಪಯೋಗಿಸ್ತೀವಿ, ಮೆಥನಾಲು, ಅಸಿಟೋನೈಟ್ರೈಲ್, ಆ ಥರ ಕೆಮಿಕಲ್ಸ್ನ ಉಪಯೋಗಿಸ್ತೀವಿ. ಸೊ ಎಲ್ಲ ಥರದ ಪೆಸ್ಟಿಸೈಡ್ಸ್ಗಳು ಒಂದೇ ಉಪಕರಣದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಗುಣಗಳು ಯಾವ್ಯಾವ ಥರ ಇರುತ್ತೋ ನಾವು ಆ ಥರ ಉಪಕರಣಗಳನ್ನೇ ಉಪಯೋಗಿಸ್ಬೇಕಾಗತ್ತೆ. ಹಾಗಾಗಿ ಎಷ್ಟು ನಿಮಿಷ ತಗೊಳುತ್ತೆ ಅವನ್ನೆಲ್ಲ ಅಷ್ಟು ಇಟ್ಟಿದ್ದೀರಿ? ಎಷ್ಟು? ಸೊ ಇದರಲ್ಲಿ ನಾವು ಎಲ್ಲನೂ ಇವಾಗ ನಾವು ಒಂದು ಪೇಡನೋ, ತುಪ್ಪನೋ ಅಥವಾ ಹಾಲೋ ಯಾವುದನ್ನೇ ಆಗಲಿ ಡೈರೆಕ್ಟಾಗಿ ಇದಕ್ಕೆ ಇಡಕ್ಕೆ ಬರಲ್ಲ. ಅದಕ್ಕೂ ಫಸ್ಟು ಹಲವಾರು ಮೆಥಡ್ಗಳು, ಹಲವಾರು ಸ್ಟೆಪ್ಸ್ಗಳಿರುತ್ತೆ. ಅವನ್ನೆಲ್ಲ ನಾವು ಮಾಡಿ ಪ್ರಿಪೇರ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಇವಾಗ ಪೇಡನೇ ತಂದು ಇಟ್ಬಿಟ್ರೆ ನನಗೆ ಬೇಕಾದಂಥ ಪೆಸ್ಟಿಸೈಡ್ ಅಲ್ಲಿ ಬರೋದಿಲ್ಲ. ಹಾಗಾಗಿ ನಾವು ನಮಗೆ ಯಾವ ಥರ ಪೆಸ್ಟಿಸೈಡ್ ಬೇಕು ಅದಕ್ಕೆ ಒಂದು ಮೆಥಡ್ಗಳಿರುತ್ತೆ, ಸ್ಟ್ಯಾಂಡರ್ಡ್ ಮೆಥಡ್ಸ್. ಅದರಿಂದ ತೊಗೊಂಡು ಎಕ್ಸ್ಟ್ರಾಕ್ಟ್ ಮಾಡಿ ಈ ಫಾರ್ಮಿಗೆ ತಂದು ಅದನ್ನು ಇಲ್ಲಿ ನಾವು ಇಟ್ಟಿರ್ತೀವಿ. ಇದು ಒಂದು ಬ್ಯಾಚಿಗೆ ನಾನು 150 ಸ್ಯಾಂಪಲ್ಸ್ಗಳನ್ನ ರೆಡಿ ಮಾಡಿನೂ ಇಡ್ಬೋದು. ಇದರಲ್ಲಿ ಅಟ್ ಎ ಟೈಮು ಇಟ್ರು ಅದಾಗ ಅದೇನೇ ತೊಗೊಂಡು 1 by 1 ಅದೇ ಇಂಜೆಕ್ಟ್ ಮಾಡಿಕೊಂಡು ರನ್ ಮಾಡಿ ನಮಗಲ್ಲಿ ರಿಸಲ್ಟ್ಸ್ ಕೊಡುತ್ತೆ. ಸೊ ಇದರಲ್ಲಿ ಪೆಸ್ಟಿಸೈಡ್ಸ್ ಮಾಡ್ಬೋದು. ಇನ್ನೊಂದು ಫ್ಯಾಟಿ ಆ್ಯಸಿಡ್ ಪ್ರೊಫೈಲ್ ಅಂತ ಹೇಳಿಬಿಟ್ಟು, ಅದು ತುಪ್ಪದಲ್ಲಿ ಅಂದರೆ ಯಾವುದೇ ತರಹದ ಫ್ಯಾಟಿನಂಶ, ಕೊಬ್ಬಿನಂಶ ಇರುತ್ತಲ್ಲ, ಆ ಕೊಬ್ಬಿನಂಶದಲ್ಲಿ ಪ್ರತಿಯೊಂದು ಫ್ಯಾಟಲ್ಲೂ ಕೂಡ ಒಂದೊಂದು ರೀತಿ ಫ್ಯಾಟಿ ಆ್ಯಸಿಡ್ ಪ್ರೊಫೈಲ್ ಅಂತ ಇರುತ್ತೆ. ಆ ಪ್ರೊಫೈಲ್ಗೂ FSSAI ಅವರು ಇಷ್ಟೇ ಇರಬೇಕು ಅಂತ ಒಂದು ಮಾನದಂಡನ ನಿಗದಿಪಡಿಸಿರ್ತಾರೆ. ಅದು ಅಷ್ಟೇ ಇದೆಯಾ ಅಂತ ನಾವಿಲ್ಲಿ ಚೆಕ್ ಮಾಡ್ತೀವಿ. ಅದೇನಾದರೂ ಅದನ್ನು ದಾಟಿದರೆ ಆ ತುಪ್ಪಕ್ಕೆ ಬೇರೆ ಏನೋ ಒಂದು ಅಡಲ್ಟ್ರೇಷನ್, ಈಗ ಪಾಮ್ ಆಯಿಲೋ ಅಥವಾ ಬೇರೆ ಯಾವುದರ ವನಸ್ಪತಿನೋ ಮತ್ತೊಂದು ಮಿಕ್ಸ್ ಮಾಡಿದ್ದಾರೆ ಅನ್ನೋದು ನಮಗೆ ಖಾತ್ರಿ ಆಗುತ್ತೆ. ಸೊ ಅದನ್ನು ಕೂಡ ನಾವು ಈ ಉಪಕರಣದಿಂದ ಖಾತ್ರಿಪಡಿಸ್ಕೋಬೋದು.
ನನ್ನ ಹೆಸರು ಮಹಿತಶ್ರೀ ಅಂತ. ನೀವು ಏನ್ ಸೆಕ್ಷನ್ ಇದು ಏನು? ಇದು ICP-MS ಅಂತ, ಇಂಡಕ್ಟಿವ್ಲಿ ಕಪಲ್ಡ್ ಪ್ಲಾಸ್ಮಾ ಮಾಸ್ ಸ್ಪೆಕ್ಟ್ರೋಫೋಟೋಮೆಟ್ರಿ ಅಂತ. ನಾವು ಇದರಲ್ಲಿ ಮಿಲ್ಕ್, ನಮ್ಮ ಇದರಲ್ಲಿ KMF ಅಲ್ಲಿ ಮಿಲ್ಕ್ ಪ್ರಾಡಕ್ಟ್ಸು ಮತ್ತೆ ಕ್ಯಾಟಲ್ ಫೀಡು, ಮಿನರಲ್ ಮಿಕ್ಸ್ಚರು ಇದೆಲ್ಲ ಬರುತ್ತಲ್ಲ, ಅದ್ರದ್ದು ನಾವು ಹೆವಿ ಮೆಟಲ್ಸು ಮತ್ತು ಮಿನರಲ್ಸ್ನ ಅನಾಲಿಸಿಸ್ ಮಾಡ್ತೀವಿ. ಹೆವಿ ಮೆಟಲ್ಸ್ ಅಂದರೆ ಆರ್ಸೆನಿಕ್ಕು, PB, ಲೆಡ್ಡು. ಸೊ ಲೆಡ್ಡು ಅದೆಲ್ಲ ಜಾಸ್ತಿ ಇರಬಾರ್ದು ನಮ್ಮ ಪ್ರಾಡಕ್ಟ್ಸಲ್ಲಿ. ಸೊ ಇದ್ರೆ ತುಂಬ ಇದಾಗತ್ತೆ ಅಂತ ಅಂದ್ಬಿಟ್ಟು ಅದ್ರದ್ದೆಲ್ಲ ಅನಾಲಿಸಿಸ್ ಮಾಡ್ತೀವಿ. ಮತ್ತು ಮಿನರಲ್ಸ್, ಮಿಲ್ಕು ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಮಿನರಲ್ಸ್, ಕ್ಯಾಲ್ಶಿಯಂ ಎಷ್ಟಿದೆ, ಸೋಡಿಯಂ ಎಷ್ಟಿದೆ, ಮೆಗ್ನೀಷಿಯಂ, ಫಾಸ್ಫರಸ್ ಎಷ್ಟಿದೆ. ಈಗ ನಿಮ್ದು ಇತ್ತಲ್ಲ, ಈಗ ನೋಡಿದ್ವಿ, ಈಗ ನಿಮ್ದು ಇತ್ತಲ್ಲ ಅದನ್ನ ನೋಡಿದ್ವಿ, ಇವ್ರಿಗೆ ಏನು ಡಿಫ್ರೆನ್ಸ್ ಈಗ ಅಷ್ಟರಲ್ಲಿ? ಸರ್ ಅದು ಪೆಸ್ಟಿಸೈಡ್ಸು, ಅದು ರೆಸಿಡ್ಯೂಸ್ ಅಂತ ಕರಿತೀವಿ ಅದನ್ನು. ಅದು ಇವಾಗ ಗಿಡಗಳಿಗೆ ನಾವು ಎಲ್ಲ ಗೊಬ್ಬರಗಳು ಹಾಕ್ತೀವಿ, ಯೂರಿಯಾ ಹಾಕ್ತೀವಿ, ಪೆಸ್ಟಿಸೈಡ್ಸ್ಗಳೆಲ್ಲ ಔಷಧಿ ಹೊಡಿತೀವಿ, ಅದರಿಂದ ಬರೋ ಅಂಥದ್ದು. ನಮ್ದು ಹೆವಿ ಮೆಟಲ್ಸ್ ಪ್ರಾಡಕ್ಟ್ಸ್ ಅಲ್ಲಿ ಹೆವಿ ಮೆಟಲ್ಸ್ ಏನಾದರೂ ಇದೆ ಅಂದ್ರೆ ಏನು ಹೆವಿ ಮೆಟಲ್ಸ್ ಅಂದ್ರೆ? ಹೆವಿ ಮೆಟಲ್ಸ್ ಅಂತಂದ್ರೆ ಇವಾಗ ಇದು ಕಂಟಾಮಿನೇಷನ್ ಆಗೋದು. ಇದು ಆಹಾರಕ್ಕೆ ಸೇರೋ ರೀತಿನೇ ಬೇರೆ. ಹೆವಿ ಮೆಟಲ್ಸ್ ಅನ್ನೋದು, ಪೆಸ್ಟಿಸೈಡ್ಸ್ ಅನ್ನೋದು, ಆಂಟಿಬಯೋಟಿಕ್ಸ್ ಅನ್ನೋದು ಆಹಾರಕ್ಕೆ ಸೇರೋ ರೀತಿನೇ ಬೇರೆ. ಆಂಟಿಬಯೋಟಿಕ್ಸ್ ಎಲ್ಲ ಈ ಹಸುಗಳಿಗೆ ಇಂಜೆಕ್ಷನ್ ಕೊಡ್ತಾರೆ ತುಂಬ ಕಾಯಿಲೆಗಳಾದಾಗ ಎಲ್ಲ. ಅದು ಹಸುವಿನ ಹಾಲಿನ ಮುಖಾಂತರ ಹಾಲಿಗೆ ಪ್ರವೇಶ ಆಗುತ್ತೆ. ಹಾಗಾಗಿ ಹಾಲಿನಲ್ಲಿ ಆಂಟಿಬಯೋಟಿಕ್ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು FSSC ಅವರು ಏನು ನಿಗದಿಪಡಿಸಿದಾರೋ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದವರು, ಅದ್ರ ಪ್ರಕಾರ ನಾವು ಅದು ಪರ್ಟಿಕ್ಯುಲರ್ ಆಂಟಿಬಯೋಟಿಕ್ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ತೀವಿ. ಆಮೇಲೆ ಮಿನರಲ್ಸು ಟೆಸ್ಟ್ ಮಾಡ್ತೀವಿ. ಮಿನರಲ್ಸ್ ಅಂದರೆ ನಮ್ಗೆ ಇಷ್ಟೇ ಮಿನರಲ್ಸ್ ನಮ್ಗೆ ಮಿಲ್ಕ್ ಆಗಲಿ ಮಿಲ್ಕ್ ಪ್ರಾಡಕ್ಟ್ಸ್ ಆಗಲಿ ಇರಬೇಕು ಅನ್ನೋದಿರುತ್ತೆ. ಸೊ ಅಷ್ಟು ಮಿನರಲ್ಸ್ ಇದೆಯಾ ಅನ್ನೋದನ್ನ ಟೆಸ್ಟ್ ಮಾಡ್ತೀವಿ ನಾವು. ಸೊ ಇಲ್ಲ ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಹಿಂದೆಗಡೆ ನ್ಯೂಟ್ರಿಷನಲ್ ಟೇಬಲ್ ಅಂತ ಹಾಕಿರ್ತೀವಿ, ಕ್ಯಾಲ್ಶಿಯಮ್ಮು, ಸೋಡಿಯಮ್ಮು, ಪ್ರೋಟೀನು ಎಷ್ಟೆಷ್ಟು ಇರಬೇಕು ಅಂತ. ಅದು ಅಷ್ಟಷ್ಟೇ ಇದೆಯಾ ಅಥವಾ ಹೆಚ್ಚಾಗಿದೆಯಾ ಕಡಿಮೆ ಇದೆಯಾ ಅನ್ನೋದನ್ನು ಇಲ್ಲಿ ಪರೀಕ್ಷೆ ತೋರಿಸ್ತೀವಿ. ಟೆಸ್ಟ್ ಮಾಡ್ತಿದ್ದಾರೆ ಸರ್. ಇದು ಬಂದು ಇನ್ಸ್ಟ್ರೂಮೆಂಟ್. ಇವಾಗ ಸ್ಯಾಂಪಲ್ಸ್ ಬಂದಿದೆ ನಮ್ದೆಲ್ಲ ಯೂನಿಯನ್ಸ್ ಇಂದ ಸ್ಯಾಂಪಲ್ಸ್ ಬರುತ್ತೆ. ನಾವು ಕ್ರಾಸ್ ಚೆಕ್ ಮಾಡೋದಕ್ಕೆ ಅಂತ ಅನಾಲಿಸಿಸ್ ಮಾಡ್ತೀವಿ. ಇವಾಗ ನಮ್ಗೆ ಗುಲ್ಬರ್ಗ ಮತ್ತೆ ಚಾಮೂಲಿಂದ ಮಿಲ್ಕ್ ಪ್ರಾಡಕ್ಟ್ ಸ್ಯಾಂಪಲ್ಸ್ ಬಂದಿದೆ. ಈ ತರ ಟ್ಯೂಬ್ಸ್ ಅಲ್ಲಿ ಟ್ಯೂಬ್ ಅಲ್ಲಿ ಡೈಜೆಷನ್ ಮಾಡಿಕೊಂಡು ಆ ಕಡೆ ಇನ್ಸ್ಟ್ರೂಮೆಂಟ್ ಇದೆ, ಮೈಕ್ರೋವೇವ್ ಡೈಜೆಸ್ಟರ್ ಅಂತ. ಅಲ್ಲಿ ಸ್ಯಾಂಪಲ್ಸ್ನ ಡೈಜೆಸ್ಟ್ ಆಗಿ ಅದು ಈ ಫಾರ್ಮಲ್ಲಿ ಆಗಿರುತ್ತೆ. ಸೊ ನಾವು ಈ ಫಾರ್ಮಲ್ಲಿ ಇರೋದನ್ನ ನಾವಿಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಬಿಫೋರ್ ನಾವು ಇವಾಗ ಸ್ಯಾಂಪಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಇನ್ಸ್ಟ್ರೂಮೆಂಟ್ ರೆಡಿ ಇದೆಯಾ ಅನ್ನೋದಕ್ಕೆ ಇವಾಗ ಅವರು ಚೆಕ್ ಕೊಡ್ತಾ ಇದ್ದಾರೆ, ಡೈಲಿ ಪರ್ಫಾರ್ಮೆನ್ಸ್ ಚೆಕ್ ಅಂತ. ಸೊ ನಾವು ಅದನ್ನ ಇನ್ಸ್ಟ್ರೂಮೆಂಟ್ ಓಕೆನಾ ಇಲ್ವಾ ಅನ್ನೋದಕ್ಕೆ ನಾವು ಸ್ಟಾರ್ಟ್ ಮಾಡಬೇಕು. ಅದೇನಾದ್ರೂ ಫೇಲ್ ಅಂತ ಬಂದ್ರೆ ನಾವು ಮತ್ತೆ ಕಂಟಿನ್ಯೂ ಮಾಡಕ್ ಬರಲ್ಲ. ಒಂದು ಸಣ್ಣದೊಂದು ಪ್ರಶ್ನೆ ಇದೆ. ಆಲ್ರೆಡಿ ಮಾರ್ಕೆಟಿಗೆ ಡೈಲಿ ಹೋಗ್ತಾನೆ ಇರುತ್ತೆ. ಸೆಲ್ಫ್ ಲೈಫ್ ಅಂತೂ ಕಡಿಮೆ ಹಾಲ್ಗೆ ಪ್ರೊಡಕ್ಷನ್ ಆಗುತ್ತೆ, ಬರುತ್ತೆ, ಪ್ರೊಕ್ಯೂರ್ಮೆಂಟ್ ಆಗುತ್ತೆ, ಟೆಸ್ಟ್ ಆಗುತ್ತೆ, ಹೋಗ್ಬಿಡುತ್ತೆ. ನೀವು ಮತ್ತಿನ್ನೇನು ಹಾಲು ಯಾವಾಗ ಟೆಸ್ಟ್ ಮಾಡ್ತೀರಿ? ರಿಸಲ್ಟ್ ಯಾವಾಗ ಹೋಗುತ್ತೆ, ಏನಾಗುತ್ತೆ? ಅಂದ್ರೆ ಅಲ್ಲಿ ಯೂನಿಯನ್ಸ್ ಅಲ್ಲಿ ಡೈಲಿ ಅವಾಗವಾಗ್ಲೇನೆ ಡಿಸ್ಪ್ಯಾಚ್ ಆಗೋ ಮುಂಚೆ ಅನಾಲಿಸಿಸ್ ಮಾಡ್ತಾರೆ. ನಾವು ಇಲ್ಲಿ ಸೆಂಟ್ರಲ್ QC ಆಗಿರೋದ್ರಿಂದ ನಾವು ಅದನ್ನ ಕ್ರಾಸ್ ಚೆಕ್ ಮಾಡ್ತೀವಿ. ಅವ್ರು ಮಾಡಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಅದಕ್ಕೂ ಮುಂಚೆ ಮಾರ್ಕೆಟ್ಗೆ ಹೋಗೋಕೆ ಮುಂಚೆ ಯೂನಿಯನ್ಸ್ ಅಲ್ಲಿ ಆಲ್ರೆಡಿ ಅವರು ಟೆಸ್ಟ್ ಮಾಡೇನೆ ಡಿಸ್ಪ್ಯಾಚ್ ಮಾಡಿರ್ತಾರೆ. ಇದು ಸೆಕೆಂಡ್ ಟೆಸ್ಟ್. ಆಮೇಲೆ NABL ಅಕ್ರಿಡೇಷನ್ ಲ್ಯಾಬ್ ಇದು ನಮ್ದು. ಸೊ ಅವರು ಎವ್ರಿ 6 months ಒನ್ಸು NABL ಅಕ್ರಿಡೇಷನ್ ಲ್ಯಾಬ್ ಅಲ್ಲಿ ಅನಾಲಿಸಿಸ್ ಮಾಡಿಸ್ಕೊಳ್ಳೇಬೇಕು ಅನ್ನೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಸೊ ಇವಾಗ ನಾವೇ ಇವಾಗ NABL ಅಕ್ರಿಡೇಷನ್ ಮಾಡ್ಕೊಂಡಿರೋದ್ರಿಂದ ಒಂದು ದಿವಸದ ಹಾಲಿಂದ ಇರುತ್ತಾ, ಒಟ್ಟಾರೆ ಹಾಲಿಂದ ಇರುತ್ತೆ? ಹೇಗಿದ್ದು ಟೆಸ್ಟ್? ಅಂದ್ರೆ ಪ್ಯಾಸ್ಚರೈಸ್ ಮಿಲ್ಕ್, ನಮ್ದು ಸ್ಯಾಚೆಟ್ ಮಿಲ್ಕ್ ಬಂದಿರುತ್ತಲ್ಲ, ಸ್ಯಾಚೆಟ್ ಮಿಲ್ಕು ಕಳಿಸ್ತಾರೆ, ಮತ್ತೆ ರಾ ಮಿಲ್ಕು ಕಳಿಸ್ತಾರೆ. CCಗಳೆಲ್ಲ ಇರುತ್ತಲ್ಲ, ಆ CCಗಳಿಂದ ಕಳಿಸ್ತಾರೆ, ಚಿಲ್ಲಿಂಗ್ ಸೆಂಟರ್ಗಳಿಂದ ಕಳಿಸಿರ್ತಾರೆ, ಮತ್ತೆ ಸ್ಯಾಚೆಟ್ ಮಿಲ್ಕು ಕಳಿಸ್ತಾರೆ. ಓಕೆ, ಸೊ ಹಾಗೆ ಅದು ಒಂದಿದೆ. ಮತ್ತು ನೀವು ಯಾವಾಗ ಬೇಕಂದ್ರೆ ಅವಾಗ ಟೆಸ್ಟ್ ಮಾಡೋ ಅಧಿಕಾರ ಕೂಡ ನಮಗಿದೆ. ಸೊ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಯಾವ್ದೋ ಡೈರಿಗೆ ಹೋಗಿ ದಿಢೀರ್ನೆ ಹೋಗಿ ನಿಮ್ದು ಹೇಗಿದೆ ಅಂತ ಟೆಸ್ಟ್ ಮಾಡಬಹುದು. ಹೋಗ್ತಾ ಇರ್ತಾರೆ ನಮ್ಮ ಆಫೀಸರ್ಸ್ ಎಲ್ಲ, ವಿತೌಟ್ ಅವ್ರಿಗೆ ಎನಿ ಇಂಟಿಮೇಷನ್ ಹೋಗಿ ಕ್ರಾಸ್ ಚೆಕ್ ಮಾಡಿ ಯೂನಿಯನ್ ವಿಸಿಟ್ಸ್ ಮಾಡ್ಕೊಂಡು ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಈಗ ಪ್ರತಿ ಹಾಲಿನ ಡೈರಿಯಲ್ಲಿ ಈ ವ್ಯವಸ್ಥೆಗಳಿಲ್ಲ, ಬರೀ ಬೆಂಗಳೂರು ಡೈರಿಯಲ್ಲಿ ಮಾತ್ರ ಇದು ಇರೋದು. ಅಂದ್ರೆ ಎಲ್ಲಾದ್ರಲ್ಲೂ ಮಿನಿಮಮ್ ಇದೆ ಇರುತ್ತೆ. ಟೆಸ್ಟ್ ಮಾಡಕ್ಕೆ ಇದೆ, SNF ಅವೆಲ್ಲ ಟೆಸ್ಟ್ ಮಾಡೋದಕ್ಕೆ ಇದೆ. ಓಕೆ. ಎಷ್ಟು ವರ್ಷ ಸರ್ವಿಸು ಏನು ಮೇಡಮ್?
ನಂದು 15 ಇಯರ್ಸ್ ಆಗಿದೆ ಸರ್ 15 ವರ್ಷ ಸರ್ವಿಸ್. ಮೊದಲು ಹೇಗಿತ್ತು ಹಾಲಿನ ಡೈರಿ? ಈ 15 ವರ್ಷದ ಇದರಲ್ಲಿ ಏನು ಅನಿಸುತ್ತೆ ನಿಮಗೆ? ಅಂದರೆ ಮೊದಲಿಗೂ ಇವಾಗ್ಲಿಗೂ ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇದೆ ಸರ್. ಮುಂಚೆ ಎಲ್ಲ ಆದರೆ ಬರೀ ಕೆಳಗಡೆ ಫ್ಲೋರ್ ಮಾತ್ರ ಇತ್ತು, ನಾವು ಜಸ್ಟ್ ಬೇಸಿಕ್ ಪ್ಯಾರಾಮೀಟರ್ಸ್ ಮಾತ್ರ ಮಾಡ್ತಾ ಇದ್ವಿ. ಆಮೇಲೆ ಬರ್ತಾ ಬರ್ತಾ ನಮಗೆ ಇವಾಗ NABL ಅಕ್ರಿಡೇಷನ್ ಆದಮೇಲೆ ಈ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬಂದಮೇಲೆ ನಾವು ಹೊಸ ಇದು ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಕಲ್ತ್ಕೊಂಡು ಟ್ರೈನಿಂಗ್ ಎಲ್ಲ ಕಳಿಸಿದ್ದಾರೆ ನಮಗೆ. ಸೊ ಹಾಗಾಗಿ ನಮ್ಗೆ ಇವತ್ತುವರೆಗೂ ಅಷ್ಟೇ, ಇನ್ನು ಮುಂದಕ್ಕೂ ಅಷ್ಟೇ ಡೈಲಿ ನಾವು ಕಲ್ತ್ಕೊಳ್ಳೋದೇ ಇರುತ್ತೆ ನಮಗೆ. ಇವಾಗ ಇದರಲ್ಲಿ ಈಗ ಇನ್ಸ್ಟ್ರೂಮೆಂಟ್ಸಲ್ಲಿ ಇವಾಗ ಈ ಥರ ಯಾಕಾಯಿತು, ಹಂಗೆ ಯಾಕಾಯಿತು, ನಾವು ಡೈಲಿ ಅಪ್ಡೇಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಅವಾಗಿಂದ ಇವಾಗಲಿಗೆ ತುಂಬ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಆಗಿದೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಂಜನಾ ಅಂತ. ಏನು ಡಿಪಾರ್ಟ್ಮೆಂಟು, ಏನು ನೋಡ್ಕೊತೀವಿ? ಮೈಕ್ರೋಬಯಾಲಜಿ ಅಂದರೆ ಸೂಕ್ಷ್ಮ ಜೀವಾಣುಶಾಸ್ತ್ರ ಅನಾಲಿಸಿಸ್ ಮಾಡ್ತೀವಿ ಹಾಲಲ್ಲಿ ಮತ್ತು ಹಾಲಿನ ಉತ್ಪನ್ನಗಳಲ್ಲಿ. ಓಕೆ, ನನಗೊಂದೇಳಿ, ಹಾಲು ಯಾಕೆ ಹೊಡೆಯುತ್ತೆ, ಕಾರಣ ಏನು? ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಆದಂಗೆ ಹಾಲು ಹೊಡೆಯುತ್ತೆ. ಹಾಂ. ಈಗ ನೀವಿಂದ ಏನು ಮಾಡ್ತೀರಿ ಅದಕ್ಕೆ? ಇಲ್ಲಿ ನಾವು ಎಷ್ಟು ಸ್ಪೆಸಿಫಿಕೇಶನ್ ಅಂದರೆ ಇದರ ಹಾಲಿನಲ್ಲಿ ಅಥವಾ ಹಾಲಿನ ಉತ್ಪನ್ನಗಳಲ್ಲಿ ಇಷ್ಟೇ ಇರಬೇಕು ಅಥವಾ ಕೆಲವುದು ಇರಬಾರ್ದು ಅನ್ನೋದು ಸ್ಪೆಸಿಫೈ ಆಗಿರುತ್ತೆ FSSAI ಮತ್ತು BIS ಪ್ರಕಾರ. ಸೊ ಅದ್ರ ಪ್ರಕಾರ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ತೀವಿ. ಹೌದಾ? ಫಸ್ಟ್ ಇಲ್ಲೇ ಟೆಸ್ಟ್ ಆಗುತ್ತಾ? ಇಲ್ಲಿ ಸ್ಯಾಂಪ್ಲಿಂಗ್ ಮಾಡ್ತೀವಿ, ಒಳಗಡೆ ರೂಮ್ಸಲ್ಲಿ ಟೆಸ್ಟಿಂಗ್ ಮಾಡ್ತೀವಿ. ಓಕೆ. ಸೊ ಇದು ಒನ್ ಆಫ್ ದ ಪ್ಯಾರಾಮೀಟರ್ಸ್. ಏನು ಮೇಡಮ್ ಇದು ಆ್ಯಕ್ಚುಲಿ? ಕರ್ಡಲ್ಲಿ ಅಥವಾ ಯಾವುದೇ ಪ್ರಾಡಕ್ಟ್ಸಲ್ಲಿ ಕೋಲಿಫಾರ್ಮ್ ಈಕ್ವಲ್ ಅಂದರೆ ಹೈಜಿನಿಕ್ ಇಂಡಿಕೇಟರ್ಸ್ ಅಂತ ಟೆಸ್ಟ್ ಮಾಡ್ತೀವಿ. ಸೊ ಅದು ಕ್ವಾಲಿಟಿ ವೈಸ್ ಹೈಜಿನಿಕ್ ಆಗಿ ಪ್ರೊಡಕ್ಷನ್ ಆಗಿದೆಯಾ ಇಲ್ವಾ, ಹೇಗೆ ಪ್ರಾಡಕ್ಟ್ ಅಂತ. ಸೊ ಅದರಲ್ಲಿ ಇಷ್ಟೇ ಸ್ಪೆಸಿಫಿಕ್ ಆಗಿ ಲಿಮಿಟ್ ಅಂತ ಇರುತ್ತೆ. ಸೊ ಅಕಾರ್ಡಿಂಗ್ ಟು FSSAI ಆ್ಯಂಡ್ BIS. ಸೊ ಅದರಲ್ಲಿ ವಿತಿನ್ ರೇಂಜ್ ಅಂದರೆ 1-2 ಕಾಲೋನಿ ಒಳಗೆ ಬರಬೇಕು. ಸೊ ಅದ್ರ ಪ್ರಕಾರ ನಾವು ಇದು ಸ್ಪೈಸ್ಡ್ ಬಟರ್ ಮಿಲ್ಕ್ ತೊಗೊಂಡಿರೋದು, ಚಾಮುಲ್ಲು, ಕಾಲೋನೀಸ್ ಏನು ಬಂದಿಲ್ಲ. ಹಾಂ. ಇದೇನಿದೆ? ಇದು ಮೀಡಿಯಾ. ಸೊ ಮೈಕ್ರೋವೇವ್ ಸೂಕ್ಷ್ಮ ಜೀವಾಣುಶಾಸ್ತ್ರ ಬೆಳೆಯೋದಕ್ಕೆ ಒಂದು ಮೀಡಿಯಾ ಪ್ರಿಪೇರ್ ಮಾಡ್ತೀವಿ. ಆ ಪ್ರಾಡಕ್ಟ್ನ ತೊಗೊಂಡು ನಾವು ಈ ಮೀಡಿಯಾದೊಳಗಡೆ ಬೆಳೆಸಿ ನೋಡ್ತೀವಿ ಬೆಳೆಯುತ್ತಾ ಇಲ್ವಾ ಏನು ಅಂತ. ಸೊ ಅದು ಬೆಳೆದ್ರೆ ಎಷ್ಟು ಕಾಲೋನೀಸ್ ಬರುತ್ತೆ ಅದ್ರ ಪ್ರಕಾರ ನಾವು ಹೀಗೆ ಅಂತ ಟೆಸ್ಟ್ ಮಾಡಬೇಕು. ಸೊ ಇದರಲ್ಲಿ 1 ಕಾಲನಿ ಬಂದಿದೆ. ಸೊ ಸ್ಪೆಸಿಫಿಕೇಶನ್ ಪ್ರಕಾರ 1-2 ಅಷ್ಟೇ ಬರಬೇಕು. ಸೊ ಇದ್ರಲ್ಲಿ ಬಂದಿಲ್ಲ, ಇದ್ರಲ್ಲಿ 1 ಅಷ್ಟೇ. ಎಲ್ಲ ಒಂದೊಂದು ಪ್ಯಾರಾಮೀಟರ್ಸ್ಗೆ ಟೆಂಪ್ರೇಚರ್ ವೈಸ್ ಬೆಳಿಬೇಕಂದ್ರೆ ಅದಕ್ಕೆ ಆದಂಥ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ ಉಷ್ಣಾಂಶ ಬೇಕು. ಇಷ್ಟು ಉಷ್ಣಾಂಶದಲ್ಲಿ ಈ ಮೀಡಿಯಾ ಹಾಕಿ ನಮಗೆ ಯಾವುದೋ ಒಂದು ಮೊಸರಾಗಲಿ ಹಾಲಾಗಲಿ ಇಷ್ಟು ಅಂತ ಹಾಕಿ ನಾವು ಅದರಲ್ಲಿ ಇಟ್ಟಿರ್ತೀವಿ. ಸೊ ಇದು ಆ ಪರ್ಟಿಕ್ಯುಲರ್ ಆ ಉಷ್ಣಾಂಶದಲ್ಲಿ ಅದು ಬೆಳೆದ್ರೆ ಆ ಒಂದು ಉತ್ಪನ್ನದಲ್ಲಿ ಅದು ಇದೆಯಾ ಇಲ್ವಾ, ಅದು ಗುಣಮಟ್ಟ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾವು ಪರೀಕ್ಷೆ ಮಾಡೋದು. ಇದರಲ್ಲಿ ಒಂದು ಉತ್ಪನ್ನದ ಗುಣಮಟ್ಟ ಯಾವ ಥರ ಇದೆ ಅಂತ ಪರೀಕ್ಷೆ ಮಾಡಬೇಕಂದ್ರೆ ಫಸ್ಟು ಸೂಕ್ಷ್ಮ ಜೀವಾಣುಶಾಸ್ತ್ರದಿಂದಲೇ ನಮಗೆ ಹೆಚ್ಚು ಗೊತ್ತಾಗೋದು. ಕ್ಲೀನಾಗಿ ಮಾಡಿದಾರಾ, ಹೈಜೀನ್ ಮೇಂಟೈನ್ ಮಾಡಿದಾರಾ, ಇಲ್ಲ ಕ್ಲೀನ್ನೆಸ್ ಇಲ್ವಾ ಅನ್ನೋದ್ರ ಬಗ್ಗೆನೇ ಮೇಜರ್ ಆಗಿ ನಮಗೆ ಇದರಲ್ಲಿ ಗೊತ್ತಾಗೋದು. ಎಲ್ಲ ಪ್ರಾಡಕ್ಟು ಇದರಲ್ಲಿ ಪ್ರತಿಯೊಂದು ಹಾಲಿಂದ ಹಿಡಿದು ಹಾಲಿನ ಉತ್ಪನ್ನಗಳು ಏನೇನಿರುತ್ತೆ ಪ್ರತಿಯೊಂದೂ ಅಷ್ಟೇ. ಈಗ ನಾವು ಒಂದು ಉದಾಹರಣೆಗೆ ಹೇಳೋದಾದರೆ ಪೇಡ ನಾವು ಹಾಲನ್ನ ಕಾಯಿಸಿ ಹಿಡಿದು ಆ ಪಾತ್ರೆ ಮತ್ತೊಂದು ಏನೇನು ಉಪಯೋಗಿಸ್ತೀವೋ ಎಲ್ಲವನ್ನೂ ಕೂಡ ನಾವು ಇದರಲ್ಲಿ ಗ್ರಹಿಸ್ಬೋದು. ಫಸ್ಟು ಇದು ಬೆಳೆಯುತ್ತೆ ಅಂದರೆ ಈ ಒಂದು ಉತ್ಪನ್ನದಲ್ಲಿ ಏನೋ ಒಂದು ಕ್ಲೀನ್ನೆಸ್ ಮೇಂಟೈನ್ ಆಗಿಲ್ಲ ಅಂತ ಆಮೇಲೆ ಹಂತವಾಗಿ ಹೋಗ್ತಾರೆ. ಎಲ್ಲಿ ಪಾತ್ರೆದಾಗಿರ್ಬೋದು ಅಥವಾ ಕೈಗಳಿಂದ ಆಯಿತಾ, ಕೈ ತೊಳೆದಲ್ಲೇ ಮುಟ್ಟಿದಾರ, ಆ ಥರ ಎಲ್ಲ ಒಂದು ಹಂತವಾಗಿ ಹೋಗಿ ಯಾವ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಇದು ಕ್ಲೀನ್ನೆಸ್ ಮೇಂಟೈನ್ ಆಗಿಲ್ಲ ಅಂತ ಕಂಡುಹಿಡಿಬೋದು ಇದರಲ್ಲಿ. ಇದು ಏನಾದರೂ ಕುತೂಹಲ ಕೇಳ್ತೀನಿ, ಹಂಗೆ ಸುಮ್ಮನೆ ಇದ್ರಲ್ಲಿ ಕಾಣಿಸುತ್ತಾ ಏನಾದರೂ ಇದೆ? ಅದ್ರಲ್ಲ ಇದೇನು ಬೆಳೆದಿಲ್ಲ ಅಂದ್ರೆ ಏನೂ ಇಲ್ಲ, ಕಾಲೋನೀಸೇ ಬಂದಿಲ್ಲ ಅಲ್ಲ. ಬಟ್ ಇದಕ್ಕೆ ಮಾಡ್ಬೇಕಂದ್ರೆ ಸ್ಲೈಡಿಂಗ್ ಎಲ್ಲ ಮಾಡಿ ಸ್ಟೇನಿಂಗ್ ಮಾಡಿ ಆಮೇಲೆ ನೋಡ್ಬೇಕಾಗುತ್ತೆ ಮೈಕ್ರೋ. ಓಕೆ, ಹೌದಾ? ಇವೆಲ್ಲ ಇನ್ಕ್ಯುಬೇಟರ್ಗಳು. ಇದರಲ್ಲಿ ನಾವು ಇವಾಗ ಹೊರಗಡೆ ಇಟ್ಟರೆ ಬೆಳಗ್ಗೆ ನಮ್ಗೆ 22 ಇರ್ಬೋದು ಉಷ್ಣಾಂಶ, ಮಧ್ಯಾಹ್ನ ಒಂದು 30 ಆಗ್ಬೋದು, ಈ ಥರ ತುಂಬ ವೇರಿ ಆಗ್ತಾ ಇರುತ್ತೆ. ಅದಕ್ಕೆ ಇಷ್ಟೇ ಉಷ್ಣಾಂಶ ಅಂತ ಬೇಕು ಬೆಳಿಬೇಕು ಅಂತಂದರೆ. ಹಂಗಾಗಿ ಇದನ್ನು ಇನ್ಕ್ಯುಬೇಟರ್ಸ್ ಅಂತ ಕರಿತೀವಿ. ಇದನ್ನು ಸೆಟ್ ಮಾಡಿಬಿಡ್ತೀವಿ 37 ಡಿಗ್ರಿ 32 ಡಿಗ್ರಿ ಎಲ್ಲ ಸೆಟ್ ಮಾಡಿಬಿಟ್ಟು ಅದರಲ್ಲಿ ಆ ಪ್ಲೇಟಿಂಗನ್ನು ಇಟ್ಟರೆ ಅದು ಬೆಳೆಯುತ್ತೆ. ಇದ್ದರೆ ಇಲ್ಲ ಅಂತಂದರೆ ಬೆಳೆಯೋಲ್ಲ. ಮತ್ತು ಪ್ಯಾಥೋಜನ್ ಇಂಡಿಕೇಟರ್ಸ್ ಏನಾದ್ರು ಇದ್ದರೆ ಅದರಲ್ಲಿ ಮಾತ್ರ ನಾವು ಡಿಟೆಕ್ಟ್ ಮಾಡ್ತೀವಿ. ಅದೆಲ್ಲ ಸೂಪರ್, ಥ್ಯಾಂಕ್ ಯು ಸರ್. ಮಿಷಿನ್ಗಳು ಒಂದು ಮಿಷಿನ್ 2 ಕೋಟಿ 2 ಮಿಷಿನ್ ಇದ್ದಾವೆ. ಆ ಒಂದು 95 ಲಕ್ಷವು ಇಲ್ಲಿ ಒಂದು 5 ಇದ್ದಾವೆ. ಎಲ್ಲ ಒಕ್ಕೂಟಕ್ಕೂ ಒಂದೊಂದು ಕೊಟ್ಟಿದ್ದೀವಿ.
ಒಂದು ಡೈರಿಗೆ ಒಂದು ಮಿಷಿನ್ ಇದೆ, ಸ್ಕ್ಯಾನಿಂಗ್ ಥರ ಅದು ಹಿಂಗೆ ಆಗ್ತದೆ. ಮತ್ತು ಮ್ಯಾನ್ ಪವರ್ ಉಳಿತು, ಟೈಮ್ ಉಳಿತು, ಒಳ್ಳೆ ರಿಸಲ್ಟ್ ಅಕ್ಯುರೇಸಿ ತುಂಬಾ ಇರ್ತದೆ. ಮೊದಲು ತುಂಬಾ ಕಷ್ಟಪಡ್ಬೇಕು, ನಮ್ಮ ಅಪಾಯಿಂಟ್ ತುಂಬಾ ಕಷ್ಟಪಡ್ಬೇಕು. ಒಂದು ಟೆಸ್ಟ್ ಮಾಡ್ಬೇಕಾದ್ರೆ ತುಂಬಾ ಪ್ರೊಸೀಜರ್ಸು. ಈಗೇನಿಲ್ಲ, ಸುಮ್ಮನೆ ಹಿಂಗೆ ಇಟ್ಟರೆ ಬರ್ತಾರೆ ರಿಸಲ್ಟು. ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ, NABL ತುಂಬ ಡೆವಲಪ್ ಮಾಡಿದ್ದಾರೆ. ನಮ್ಮ ಎಲ್ಲ 16 ಒಕ್ಕೂಟಗಳಿಗೆ, ನಮ್ಮ KMF ಯೂನಿಟ್ಗಳು ಒಂದು 15 ಯೂನಿಟ್ಗಳಿಗೆ ಎಲ್ಲಕ್ಕೂ ಅನುಕೂಲ ಆಯಿತು. ಇದೊಂದು ಅನಲಿಟಿಕಲ್ ಲ್ಯಾಬ್, ಮ್ಯಾನ್ಯಲ್ಲೇ ಮಾಡೋದಿವೆಲ್ಲ. ಸೊ ಈ ಲ್ಯಾಬ್ ಬಂದು ಮಿಲ್ಕ್ ಪ್ರಾಡಕ್ಟ್ಸು ಮತ್ತು ಇಂಗ್ರೀಡಿಯೆಂಟ್ ಟೆಸ್ಟಿಂಗ್ ಲ್ಯಾಬ್ ಸರ್. ಸೊ ಇಲ್ಲಿ ವೆಟ್ ಕೆಮಿಸ್ಟ್ರಿ ಅನಾಲಿಸಿಸ್ ಆಫ್ ಪ್ಯಾರಾಮೀಟರ್ಸ್ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಸೊ ನ್ಯೂಟ್ರಿಷನಲ್ ಟೇಬಲಲ್ಲಿ ಏನೇನು ಬರುತ್ತೆ, ಸೊ ಟೋಟಲ್ ಸಾಲಿಡ್ಸು, ಆ್ಯಶ್ ಕಂಟೆಂಟು, ಮಾಯ್ಶ್ಚರ್ ಕಂಟೆಂಟು, ಪ್ರೋಟೀನ್ ಕಂಟೆಂಟು, ಫೈಬರ್ ಕಂಟೆಂಟು, ಮತ್ತು ಮಿಲ್ಕ್ಗೆ ಸೋಡಿಯಮ್ಮು, ಮತ್ತು ಇಂಗ್ರೀಡಿಯೆಂಟ್ಸ್ಗೂ ನಾರ್ಮಲ್ ಎಲ್ಲ ಪ್ಯಾರಾಮೀಟರ್ಸು, ಮಾಯ್ಶ್ಚರು, ಫ್ಯಾಟು, ಪ್ರೋಟೀನು, ಆ್ಯಶ್ ಕಂಟೆಂಟು ಆ ಥರದ್ದು ಮಾಡ್ತೀವಿ. ಮತ್ತು ಸಕ್ಕರೆ ಹಾಕಿರ್ತಾರಲ್ವ, ಅದಕ್ಕೆ ಆ್ಯಡೆಡ್ ಶುಗರು ಎಷ್ಟು ಹಾಕಿದ್ದಾರೆ ಅಂತ, ಮತ್ತು ಮಿಲ್ಕಲ್ಲಿ ನ್ಯಾಚುರಲ್ ಶುಗರ್ ಬರುತ್ತೆ, ಲ್ಯಾಕ್ಟೋಸ್ ಅಂತ, ಅದನ್ನು ಫೈಂಡ್ ಮಾಡ್ತೀವಿ. ಮತ್ತು ಟೋಟಲ್ ಫೈಬರ್ ಕಂಟೆಂಟ್ನ ಫೈಂಡ್ ಮಾಡ್ತೀವಿ. ನಮಗೆ ಒಂದೇ ಬಿಡಿ, ಇಷ್ಟು ಲ್ಯಾಬ್ ಡೀಟೇಲ್ಸ್ ಆಗಲಿ ಅದಾಗಲಿ ಕಾಮನ್ ಜನಕ್ಕೆ ಗೊತ್ತಿರಲ್ವಲ್ಲ, ಯಾಕೆ ಹಾಲು ತಗೋತೀವಿ? ನಮಗೆ ಗೊತ್ತಿರೋದಷ್ಟೇ, ಹಾಲು ಒಡೆದೋಗುತ್ತೆ ಯಾಕೆ? ಸೊ ಹಾಲಲ್ಲಿ ಬೇಸಿಕಲಿ ಏನೇನು ಪ್ಯಾರಾಮೀಟರ್ಸ್ ಇರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಮುಂಚೆ. ಹಾಲಲ್ಲಿ 87% ವಾಟರ್ ಕಂಟೆಂಟು, ರಿಮೈನಿಂಗ್ 3-4% ಫ್ಯಾಟ್ ಕಂಟೆಂಟ್ ಇರುತ್ತೆ. ಪ್ರೋಟೀನು 3.5%, ಮೊದಲಿಗೆ ಗೊತ್ತಿರಿ ನೀರೇ 87% ಇರುತ್ತೆ. ಇನ್ನು ಮಿಕ್ಕಿರೋ 13% ಮಾತ್ರ ಟೋಟಲ್ ಸಾಲಿಡ್ಸ್ ಇರೋದು. ಹೌದು. ಇನ್ನು 0.7% ಮಿನರಲ್ಸ್ ಕಂಟೆಂಟ್ ಇರುತ್ತೆ, 3.5% ಪ್ರೋಟೀನ್ ಇರುತ್ತೆ, ಲ್ಯಾಕ್ಟೋಸು 4.5% ಇರುತ್ತೆ. ಸೊ ಈ ಲ್ಯಾಕ್ಟೋಸ್ ಇದೆಯಲ್ವಾ ಸರ್, ಲ್ಯಾಕ್ಟೋಸ್ ಅನ್ನೋದು ನಾರ್ಮಲ್ ನಾವು ಕರೆದಿರೋ ಅಂಥ ಹಾಲಲ್ಲಿ 4.5% ಇರೋವಂಥ ಲ್ಯಾಕ್ಟೋಸು, ಅದರಲ್ಲಿ ಹಾಲಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನು ಮಾಡ್ತವೆ, ಆ ಲ್ಯಾಕ್ಟೋಸ್ನ ಯುಟಿಲೈಸ್ ಮಾಡಿಕೊಂಡು ಲ್ಯಾಕ್ಟಿಕ್ ಆ್ಯಸಿಡಾಗಿ ಕನ್ವರ್ಟ್ ಮಾಡ್ತವೆ. ಸೊ ಅಸಿಡಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೋ ಅವಾಗ ಹಾಲು ಒಡೆದೋಗುತ್ತೆ. ಅದೇ ಹಾಲನ್ನ ನಾವು ಫ್ರಿಡ್ಜಲ್ಲಿ ಇಟ್ಟಾಗ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಕ್ಟಿವಿಟಿ ಕಡಿಮೆ ಇರುತ್ತೆ, ಅವಾಗ ಬೇಗ ಅದು ಲ್ಯಾಕ್ಟಿಕ್ ಆ್ಯಸಿಡಾಗಿ ಕನ್ವರ್ಟ್ ಆಗಲ್ಲ. ಸೊ ಅದಕ್ಕೆ ಮಿಲ್ಕ್ ಒಡೆಯೋದು ನಿಧಾನ ಆಗುತ್ತೆ. ಅಂದರೆ ಒಂದಿನಕ್ಕೆ ಒಂದು 5-6 ಅವರ್ಗೆ ಒಡೆದೋಗೋದು, ಒಂದಿನ ಅಥವಾ 1.5 ದಿನಕ್ಕೆ ಒಡೆದೋಗುತ್ತೆ. ಸೊ ಇದು ಬೇಸಿಕ್ ರೀಸನ್ ಯಾಕೆ ಮಿಲ್ಕ್ ಒಡೆದೋಗುತ್ತೆ ಅಂತ. ಈಗ ಕೆಲವೊಬ್ರು ಹೇಳ್ತಾರೆ ಬೇಗ ಹಾಲು ಒಡೆದೋದ್ರೆ ಅದು ಒಳ್ಳೇದು, ಒಡಿಲೇ ಇಲ್ಲ ಅಂದ್ರೆ ಅದು ಕೆಟ್ಟದ್ದು. ಇಲ್ಲ ಬೇಗ ಹಾಲು ಒಡೆದೋದ್ರೆ ಅದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಅಂದರೆ ನಾವು ಹಾಲು ಕರ್ದಾಗಿಂದ ಡೈರಿಗೆ ಬಂದು, ಡೈರಿಯಿಂದ ಮತ್ತೆ ಇಲ್ಲಿಗೆ ಬಂದು ಪ್ರೋಸೆಸ್ ಎಲ್ಲ ಆಗುತ್ತಲ್ಲ, ಸೊ ಆ ಸ್ಟೆಪ್ಪಲ್ಲಿ ನೀಟಾಗಿ ಹೈಜೀನ್ ಮೇಂಟೈನ್ ಮಾಡಿಲ್ಲ ಅಂತ ಬೇಗ ಒಡೆದೋದ್ರೆ ಹಾಲು. ಮತ್ತಿಗೆ ನನ್ನ ಕ್ವಶನ್ ಹಾಕಿದ್ರು, ನೀವು ಹೇಳೋದು ಕರೆಕ್ಟು. ಹಾಲು ಇದೆಯಲ್ಲ, ವುಡ್ಲೈಫ್ 180 ಡೇಸ್ ಇದೆ ಅಂದ್ರೆ ನಿಮ್ಮ ಹಾಲು ಸರಿ ಇಲ್ಲ, 180 ದಿವಸ ಹೆಂಗೆ ಬರ್ತದೆ? ಅದಕ್ಕೆ ರೀಸನ್ ಏನು ಅಂತಂದ್ರೆ, ನಾವು ಹಾಲ್ನ ಅದು ಎಸೆಪ್ಟಿಕ್ ಪ್ಯಾಕೇಜಿಂಗ್ ಅಂತೀವಿ, ಅಲ್ಟ್ರಾ ಈ ಟ್ರೀಟ್ಮೆಂಟ್ ವಿತ್ ಎಸೆಪ್ಟಿಕ್ ಪ್ಯಾಕಿಂಗ್ ಅಂತ. ಅಂದ್ರೆ ಪ್ರಾಡಕ್ಟು ಎಸೆಪ್ಟಿಕ್, ಅಂದರೆ ಫ್ರೀ ಫ್ರಮ್ 0 ಮೈಕ್ರೋ ಆರ್ಗ್ಯಾನಿಸಮ್ಸ್, ಏನು ಆರ್ಗ್ಯಾನಿಸಮ್ಮೇ ಇರಲ್ಲ. ಸೊ ಅದು ಪ್ರಾಡಕ್ಟು ಎಸೆಪ್ಟಿಕ್ ಇರುತ್ತೆ, ಪ್ಯಾಕಿಂಗ್ ಮಟೀರಿಯಲ್ ಇರುತ್ತಲ್ವ ಅದು ಎಸೆಪ್ಟಿಕ್ ಇರುತ್ತೆ, ಮತ್ತು ಎನ್ವಿರಾನ್ಮೆಂಟ್ ಅದೂ ಎಸೆಪ್ಟಿಕ್ ಇರುತ್ತೆ. ಸೊ ಈ 3 ಕಾನ್ಸೆಪ್ಟಿಂದ ಫೈನಲ್ ಪ್ರಾಡಕ್ಟು 0 ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಬರೋದ್ರಿಂದ ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನೋ ಆಪ್ಷನ್ನೇ ಇರಲ್ಲ. ಸೊ ಅಲ್ಲಿ ಲೈಕ್ ಮಲ್ಟಿಪ್ಲಿಕೇಶನ್ನೇ ಆಗಲ್ಲ. ಸೊ ಅದರಿಂದ ಅದು 180 ಡೇಸ್ ವಿತೌಟ್ ಎನಿ ಲೈಕ್ ರೆಫ್ರಿಜರೇಷನ್ ನಾವು ಇಡ್ಬೋದು. ಕೆಲವೊಬ್ರು ಗೊತ್ತಿರಲ್ಲ, ನಾವು ಹೋಗಿ ಪಾಕೆಟನ್ನು ತಗೋತೀವಿ, ಪೇಡ ತಗೋತೀವಿ, ತುಪ್ಪ ತಗೋತೀವಿ, ಇನ್ನೇನು ಏನನ್ನು ನೋಡ್ಬೇಕು, ಆ ಪಾಕೆಟಲ್ಲಿ ಏನು ಬರ್ದಿದ್ದನ್ನು ನೋಡಬೇಕು, ಅಥವಾ ಅದು ಚೆನ್ನಾಗಿದೆಯಾ ಅಂತ ನನಗೆ ಗ್ರಾಹಕನಿಗೆ ಗೊತ್ತಾಗೋದೇ ಹೇಗೆ? ಸೊ ಫಸ್ಟು ನೀವೇನು ನೋಡಬೇಕು ಅಂತಂದರೆ, ನೀವು ಪ್ರಾಡಕ್ಟ್ ಯಾವುದನ್ನು ತೊಗೊಂಡಿರ್ತೀರ, ಫಾರ್ ಎಕ್ಸಾಂಪಲ್ ಮಿಲ್ಕ್ನ ತೊಗೊಂಡಿರ್ತೀರ, ಅದರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಬೈ ಡೇಟ್ ಅಂತ ಕೊಡ್ತೀವಿ ನಾವು ಮಿಲ್ಕ್ ಮೇಲೆ. ಸೊ ಯೂಸ್ ಬೈ ಡೇಟ್ ಕರೆಕ್ಟ್ ಆಗಿದೆಯಾ ಅಂದರೆ ನಾವು ತೊಗೊಳಕ್ಕೆ ಒಳಗಡೆ ಅಂದರೆ ಶೆಲ್ಫ್ ಲೈಫ್ ಆಗೋಗಿದೆಯಾ ಅಂತ ಅದನ್ನು ಚೆಕ್ ಮಾಡ್ಕೋಬೇಕು. ಮತ್ತು ಅದರಲ್ಲಿ ಸ್ವಲ್ಪ ಲೈಕ್ ಹೆಲ್ತ್ ಕಾನ್ಷಿಯಸ್ ಇರೋರಾದರೆ ಫ್ಯಾಟ್ ಪರ್ಸೆಂಟೇಜ್ ಎಷ್ಟಿದೆ, SNF ಪರ್ಸೆಂಟೇಜ್ ಎಷ್ಟಿದೆ ಅಂತ. ಬೇಸ್ಡ್ ಆನ್ ಫ್ಯಾಟು ನಾವು ತುಂಬ ವೆರೈಟೀಸ್ ಆಫ್ ಮಿಲ್ಕ್ ಇದೆ ನಮ್ಮ ಹತ್ರ. ಅಂದರೆ ಈಗ ತುಂಬ ದಪ್ಪ ಇರೋರಿಗೆ ಸ್ಲಿಮ್ ಮಿಲ್ಕ್ ಅಂತ ಮಾಡಿದ್ದೀವಿ, <0.5% ಫ್ಯಾಟು. ಮತ್ತು ನಾರ್ಮಲ್ ಲೈಕ್ ಮಿಡ್ ಫ್ಯಾಟ್ ಅದು ಆ ಥರ ಬೇಕಾಗಿರೋರಿಗೆ ಡಬಲ್ ಟೋನ್ಡ್ ಮಿಲ್ಕ್ ಅಂತ ಮಾಡಿದ್ದೀವಿ, ದಟ್ ಈಸ್ 1.3% ಫ್ಯಾಟ್. ಮತ್ತು ನಾರ್ಮಲ್ ಬ್ಲೂ ಪಾಕೆಟ್ ನೋಡಿದಾರಲ್ವ ಸರ್, ಟೋನ್ಡ್ ಮಿಲ್ಲು, ಅದೆಲ್ಲರಿಗೂ ಸಿಗುವಂಥದ್ದು. ಸೊ ಅದರಲ್ಲಿ 3.1% ಫ್ಯಾಟು. ಮತ್ತು ಸ್ಟ್ಯಾಂಡರ್ಡೈಸ್ಡ್ ಮಿಲ್ಕ್ ಅಂತ ಮಾಡಿದ್ದೀವಿ, ಕಾಫಿ, ಟೀ ಅವಕ್ಕೆಲ್ಲನೂ. ಅದರಲ್ಲಿ 4.6% ಫ್ಯಾಟ್ ಇರುತ್ತೆ. ಮತ್ತು ಅದರಲ್ಲಿ ಹೋಮೋಜಿನೈಸ್ಡ್ ಮಿಲ್ಕ್ ಅಂತ, ಅಂದರೆ ಮಿಲ್ಕಲ್ಲಿ ಫ್ಯಾಟ್ ಲ್ಯಾಬ್ಯೂಲ್ಸ್ ಯೂನಿಫಾರ್ಮ್ ಸೈಜಲ್ಲಿ ಇರಲ್ಲ. ಸೊ ಹಂಗಾದಾಗ ಏನಾಗುತ್ತೆ, ನಾವು ಕಾಫಿ ಟೀ ಮಾಡಿದಾಗ ಮೇಲೆ ಕೆನೆ ಥರ ಸಪ್ರೇಟ್ ಆಗುತ್ತೆ. ಸೊ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಅದು. ಸೊ ಅದರಿಂದ ಏನು ಮಾಡ್ತೀವಿ, ಹೋಮೋಜಿನೈಸ್ ಮಾಡ್ತೀವಿ, ಎಲ್ಲ ಫ್ಯಾಟ್ ಲ್ಯಾಬ್ಯೂಲ್ ಸೈಜ್ನ ಯೂನಿಫಾರ್ಮ್ ಸೈಜ್ಗೆ ಕನ್ವರ್ಟ್ ಮಾಡ್ತೀವಿ ಹೋಮೋಜಿನೈಸರ್ ಯೂಸ್ ಮಾಡಿ. ಸೊ ಹಂಗಾದಾಗ ಅದು ಮೇಲೆ
ಕೆನೆ ಬರೋ ಅಂಥದ್ದು ಕಂಟ್ರೋಲ್ ಆಗುತ್ತೆ. ಸೊ ಅದು ಹೋಮೋಜನೈಸ್ಡ್ ಕೌ ಮಿಲ್ಕ್, ಕಾಫಿ ಟೀಗೆ ಸ್ಟ್ಯಾಂಡರ್ಡೈಸ್ಡ್ ಹೋಮೋಜನೈಸ್ಡ್ ಕೌ ಮಿಲ್ಕ್ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಬೋದು. ಮತ್ತು ತುಂಬ ಹೈ ಫ್ಯಾಟು, ಈಗ ಕೆಲವೊಬ್ಬರು ಮಿಲ್ಕ್ನ ತೊಗೊಂಡೋಗಿ ಲೈಕ್ ಪೇಡ ಮಾಡೋರು ಇರ್ತಾರೆ, ಕೆಲವು ಪ್ರಾಡಕ್ಟ್ಸ್ ಪ್ರಿಫರ್ ಮಾಡೋರಿಗೆ ಫುಲ್ ಕ್ರೀಮ್ ಮಿಲ್ಕ್ ಅಂತ ಸಮೃದ್ಧಿ 6.1% ಫ್ಯಾಟು. ಸೊ ಬೇಸ್ಡ್ ಆನ್ ಫ್ಯಾಟ್ ಪರ್ಸೆಂಟೇಜ್ ನಾವು ನೋಡ್ಕೊಂಡು ತೊಗೋಬೋದು. ಮತ್ತು ಅದೇ ನಾನು ಹೇಳಿದ್ನಲ್ಲ ಹೆಲ್ತ್ ಕಾನ್ಷಿಯಸ್ ಅದೊಂದು, ಮತ್ತು ಶೆಲ್ಫ್ ಲೈಫ್ ನೋಡಿ, ಯೂಸ್ ಬೈ ಡೇಟ್ ನೋಡ್ಕೊಂಡು ತಗೊಳ್ಳಿ. ಈಗ ನಿಮ್ಗೆ ಕಲರಲ್ಲಿ ಗೊತ್ತಾಗುತ್ತೆ. ಈಗ ಸಾಮಾನ್ಯ ಜನಕ್ಕೆ ಈ ಫ್ಯಾಟು ಗಿಟ್ಟು ನೋಡುವಂಥದ್ದು ಅವನಿಗೆ ಗೊತ್ತಾಗಲ್ಲ. ಅನಕ್ಷರಸ್ಥರು ಇರ್ತಾರೆ, ಹಳ್ಳಿಯವರು ಇರ್ತಾರೆ, ಹಾಗೆ ಗೊತ್ತಾಗುತ್ತೆ ನಿಮ್ದೇನು ನಿಮ್ದನ್ನು ಕಂಡು ಹಿಡಿಬೇಕಾದ್ರೆ. ಪಾಕೆಟ್ಸ್ ಇದಾವೆ ನಮಗೆ, ಬೇರೆ ಬೇರೆ ಕಲರ್ ಇರುತ್ತೆ. ಆರೆಂಜ್ ಕಲರು DTM ಡಬಲ್ ಟೋನ್ಡ್ ಮಿಲ್ಕ್ ಇರುತ್ತೆ, ಸಮೃದ್ಧಿ ಪರ್ಪಲ್ ಕಲರ್ ಇರುತ್ತೆ, ಸ್ಟ್ಯಾಂಡರ್ಡೈಸ್ಡ್ ಮಿಲ್ಕ್ ಆರೆಂಜ್ ಕಲರ್ ಇರುತ್ತೆ. ಸೊ ಇದನ್ನ ನೀವು ಹೇಳ್ತಿದ್ದೀರಿ, ಇಷ್ಟು ಮಾಹಿತಿ ಗ್ರಾಹಕರಲ್ಲಿ ಇದೆ ಅಂತೀರಿ, ಅವ್ರ ಅಂಥದ್ದೇ ತಗೋತಾ ಇದ್ದಾರೆ ಈಗ ಗೊತ್ತೆ ಇದೆ. ಈಗ ಗ್ರಾಹಕರು ತುಂಬಾ ಸೂಕ್ಷ್ಮ, ಈಗ ಭಾರಿ ಸೂಕ್ಷ್ಮ ಗ್ರಾಹಕರು, ನಮಗಿಂತ ಸೂಕ್ಷ್ಮ ಆಗ್ಬಿಟ್ಟಿದ್ದಾರೆ. ನಾವು ಒಂಚೂರು ಮಿಸ್ಟೇಕ್ ಮಾಡಿದ್ರು ನಮ್ಗೆ ನಮ್ಮ ಕಸ್ಟಮರ್ ಕೇರ್ ಅಂತಿದೆ, ನಮ್ಮ ಫೋನ್ ಬರ್ತವೆ. ನಾನೇ ಇದ್ದಿದ್ದು 5 ವರ್ಷ, ಎಂತೆಂಥ ಫೋನ್ ಬರ್ತಾವೆ ಅಂದರೆ ಕೆಲವು ಟೈಮ್ ನಮಗೆ ಗೊತ್ತಿರಲ್ಲ. ಇವರೆಲ್ಲ ಓದಿರೋರು, ಹೈಲಿ ಕ್ವಾಲಿಫೈಡು. ನಾನು ಅವೆಲ್ಲ ಒಂದೇ ಕೋರ್ಸ್ ಓದಿರೋದು, ಎಲ್ಲ ಹೈಲಿ ಕ್ವಾಲಿಫೈಡು. ನಮಗೆ ಗೊತ್ತಿರಲ್ಲ, ಗ್ರಾಹಕರು ಭಾರಿ ಚೆನ್ನಾಗಿ ಗೊತ್ತಿರ್ತದೆ. ಏನು ಸರ್ ನಿಮ್ಮ ನೀಲಿ ಪ್ಯಾಕೆಟು ಸ್ವಲ್ಪ ಕಡಿಮೆ ನೀರಂಗಿದೆ. ಇನ್ನೊಂದು ಹೇಳ್ರಿ, ನನಗೇನು ನಮ್ಗೆ ಗೊತ್ತೇ ಇಲ್ಲ. ನಾವೇನು ಮಾಡ್ಬಿಡ್ತೀವಿ, ಯಾವ್ದು ಬೇಕ್ರಿ ಅಂತ ಕೇಳ್ತಾರೆ ಅವ್ರು. ನಂದಿನಿ ಇದು ಬುತ್ತಿಗೆ ಹೋಗ್ತೀವಿ, ಹಾಲು ಕೊಡ್ರಿ ಅಂತೀವಿ. ಅದು ಯಾವ್ದಪ್ಪ ಬಿಲ್ ಕೊಡೋ ಅದಿಲ್ಲ. ಅವ್ರು ಹೇಳಿದ್ರಲ್ಲ ಅಲ್ಲಲ್ಲ, ನೀವು ಯಾವ್ದು ಹಾಲು ಕೊಡಿದ್ರೆ ಕೊಡೋದು ದೊಡ್ಡ ಮಿಲ್ಕೆ, ಬ್ಲೂ ಪ್ಯಾಕೆಟ್, ಎಲ್ರಿಗೂ ಅಕ್ಸೆಪ್ಟ್ ಆಗತ್ತದು. ಸೊ ಯೂಸ್ ಮಾಡ್ತಾ ಇರೋರು ನೆನ್ಪಿಟ್ಕೋಬೇಕಾಗಿದ್ದು ಸರ್, ಎಲ್ರಿಗೆ ಮಕ್ಕಳು ಮರಿ ವೃದ್ಧರು ಮನೆಗೆ ಯಾರಿದ್ರು ಕೂಡ ಅದು ಕಾಫಿ ಟೀ ಕುಡಿಯಕ್ಕೆ ಅನುಕೂಲ ಇದೆಯಾ? ಅದು ಹೌದು ಟೋನ್ಡ್ ಬ್ಲೂ ಪ್ಯಾಕೆಟ್. ಇನ್ನು ಫ್ಯಾಟ್ ಏನೋ ಹೇಳಿದ್ರಲ್ಲ, ಹೈಯೆಸ್ಟ್ ಫ್ಯಾಟ್ ಪರ್ಸೆಂಟ್ ಬೇಕು ಅಂದ್ರೆ ಸಮೃದ್ಧಿ 6.1% ಫ್ಯಾಟ್. ಈಗ ಎಲ್ರಿಗೂ ಪ್ರಿಫರೆನ್ಸ್ ಒಂದೇ ಇರಲ್ಲ ಸರ್. ಕೆಲವರು ಸ್ವಲ್ಪ ತೆಳ್ಳಗಿರೋ ಕಾಫಿ ಟೀನ ಇಷ್ಟಪಡ್ತಾರೆ, ಒಂದು ಸ್ವಲ್ಪ ಮಂದ ಇರೋರು ಇಷ್ಟಪಡ್ತಾರೆ. ಸೊ ಅದರಿಂದ ನಾವು ಬೇಸ್ಡ್ ಆನ್ ಡಿಫ್ರೆಂಟ್ ಕನ್ಸ್ಯೂಮರ್ಸ್ನ ತಲೆಯಲ್ಲಿ ಇಟ್ಕೊಂಡು ಸ್ಟ್ಯಾಂಡರ್ಡೈಸ್ಡು ಟೋನ್ಡು ಆ ಥರ ಡಿವೈಡ್. ಮೊದಲೇ ಒಂದೇ ಪ್ಯಾಕೆಟ್ ಇದ್ದಿದ್ದು ಬ್ಲೂ ಪ್ಯಾಕೆಟ್, ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ನಾವು ಚೇಂಜ್ ಮಾಡ್ತಾ ಇರೋದು. ಇದು ಸುಕ್ರೋಸ್ ಕಂಡುಹಿಡಿಯೋದಕ್ಕೆ ಸರ್, ಎಷ್ಟು ಸಕ್ಕರೆ ಹಾಕಿದ್ದಾರೆ, ಮಿಲ್ಕ್ ಅಲ್ಲಿ ನ್ಯಾಚುರಲ್ ಸಕ್ಕರೆ ಎಷ್ಟಿದೆ, ಸಕ್ಕರೆ ಅಂದ್ರೆ ಮಿಲ್ಕ್ ಅಲ್ಲಿ ಲ್ಯಾಕ್ಟೋಸ್ ಅಂತ ಇರುತ್ತೆ, ಅದನ್ನ ನಾವು ನ್ಯಾಚುರಲ್ ಶುಗರ್ ಅಂತ ಕರಿತೀವಿ. ಸೊ ಇದಕ್ಕೆ ನ್ಯಾಚುರಲ್ ಶುಗರ್ ಎಷ್ಟಿದೆ, ಲ್ಯಾಕ್ಟೋಸ್ ಎಷ್ಟಿದೆ, ಸುಕ್ರೋಸ್ ಎಷ್ಟಿದೆ ಅಂತ ಕಂಡುಹಿಡಿಯುವಂತ ಮೆಥಡ್ ಇದು. ಓಕೆ ಓಕೆ. ನನಗೆ ಒಂದು ಶಾಕ್ ಆಗಿದ್ದೇನೆಂದ್ರೆ, ನಾನು ಪೂರ ಹಾಲೇ ಅನ್ಕೊಂಡಿದ್ದೆ, ನಿಂಗೆ ಬರೀ 87% ನೀರೇ ಇರುತ್ತೆ ಅಂತ ಹೇಳ್ಬಿಟ್ರಲ್ಲ. ಹೌದಾ? ಇನ್ನು 4% ಅಷ್ಟೇ ಅದರಲ್ಲಿ 13%. 13%. ಓಕೆ ಓಕೆ. ಹಿಂಗೆ ದಿವಸ ಟೆಸ್ಟ್ ಆಗಿತ್ತು ಇಲ್ಲಿ. ಆಯ್ತಾ ಇಲ್ಲಿದೆ ಸರ್? ಇದೇನಿಲ್ಲ, ಇದನ್ನ ಟೈಮ್ ತಗೊಳುತ್ತೆ. ಅದು ಎಕ್ಸ್ಟ್ರಾಕ್ಟ್ ಹಾಕಿ ಅದನ್ನ ನಾವು ಮತ್ತೆ ಟೈಟ್ರೇಷನ್ ಮಾಡಿ ಅದಕ್ಕೆ ಮತ್ತೆ ಫಾರ್ಮುಲಾ ಇರುತ್ತೆ, ಅದರಿಂದ ಕಂಡುಹಿಡಿಬೇಕು. ಡೈರೆಕ್ಟ್ ಹಿಂಗ್ ಹಾಕ್ಬಿಟ್ರೆ ಅದ್ರ ರಿಸಲ್ಟ್ ಬರಲ್ಲ. ತುಂಬಾ ತಾಳ್ಮೆ ಬೇಕು. ಸೊಸೈಟಿ ಲೆವೆಲ್ ಮಾಡ್ಬಿಡ್ತಾರೆ, ನಾವು ರ್ಯಾಂಡಮ್ ಆಗಿ ಮಾಡಲೇಬೇಕು. ಆಮೇಲೆ ನ್ಯಾಚುರಲ್ ಲ್ಯಾಕ್ಟೋಸ್ ಇರ್ತದೆ, ಸಕ್ಕರೆ ಹಾಕಿದ್ರೆ ಜಾಸ್ತಿ ಬರ್ತದೆ. ಲ್ಯಾಕ್ಟೋಸ್ ಇಷ್ಟಿರ್ಬೇಕು ನಮ್ಮ ಹತ್ರ ಲಿಸ್ಟ್ ಇದೆ, ಅಷ್ಟೊಳಗೆ ಬಂದ್ರೆ. ನ್ಯಾಚುರಲ್ ಲ್ಯಾಕ್ಟೋಸ್ ಇಲ್ಲ ಅಂದ್ರೆ ನೀವು ಹಾಲು ಕುಡಿದ ತಕ್ಷಣ ಉಗಿದ್ಬಿಡ್ತೀರಿ, ಕಹಿ ಅಲ್ವಾ? ಲ್ಯಾಕ್ಟೋಸ್ ಇರೋದ್ರಿಂದಾನೇ ನಾವೆಲ್ಲಾನು ಕುಡಿಯಕ್ಕಾಗೋದು. ವಿತೌಟ್ ಶುಗರು ನಾವು ಹಾಲು ಕುಡಿಬಹುದು. ಸೊ ಬಿಕಾಸ್ ಆಫ್ ನ್ಯಾಚುರಲ್ ಲ್ಯಾಕ್ಟೋಸ್. ಇಲ್ಲ ಅಂದ್ರೆ ಅದು ನಮ್ಗೆ ಟೇಸ್ಟೇ ಸಿಗಲ್ಲ. ಲ್ಯಾಕ್ಟೋಸ್ ಪ್ರೆಸೆಂಟ್ ಓನ್ಲಿ ಇನ್ ಮಿಲ್ಕ್, ಅದು ಬಿಟ್ಟು ಇನ್ಯಾವುದೇ ಪ್ರಾಡಕ್ಟ್ ಅಲ್ಲಿ ಇರಲ್ಲ ಲ್ಯಾಕ್ಟೋಸ್. ಅದಕ್ಕೆ ಶ್ರೇಷ್ಠವಾಗಿದ್ದ. ಹೌದು, ಮಿಲ್ಕ್ ಒಂದೇ ಎಲ್ಲಾ ಕಾಂಪೋಸಿಷನ್ ಇರುತ್ತೆ. ಹೌದು, ಯಾವ ಫುಡ್ ಅಲ್ಲಿ ಇಲ್ಲ. ಮಿಲ್ಕ್ ಒಂದೇ ಎಲ್ಲ, ಯಾವ ಫುಡ್ ಅಲ್ಲಿ ಒಂದೊಂದು ಇರ್ತದೆ. ಅದಕ್ಕೆ ನೋಡಿ, ಮಿಲ್ಕ್ ಹುಟ್ಟಿದ ಮಗುಗೂ ಹಾಕ್ತಾರೆ, ಸತ್ತೋಗೋವಾಗ್ಲೂ ಹಾಕ್ತಾರೆ. ಬಿಕಾಸ್ ಆಫ್ ನ್ಯೂಟ್ರಿಷನಲ್ ವ್ಯಾಲ್ಯೂ. ಹುಟ್ಟದಾಗಿಂದ ಸಾಯೋ ತನಕ ಮಿಲ್ಕ್ ಬೇಕು ಅಲ್ವಾ? ನಾವು ನಾರ್ಮಲ್ ಆಗಿ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಾಗಲ್ಲ. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಾವೆಲ್ಲ ಅಗ್ರಿಕಲ್ಚರ್ ಓದಿರೋದು, ವೆಟರನರಿ ಯೂನಿವರ್ಸಿಟಿ ಓದಿರೋದು, ಡೈರಿ ಟೆಕ್ನಾಲಜಿ ಜೊತೆ ಕೋರ್ಸ್. 5 ವರ್ಷ ಆಮೇಲೆ ರಿಡ್ಯೂಸ್ಮೆಂಟ್ 4 years ಮಾಡಿದ್ವಿ. ಇಡೀ ಸೌತ್ ಇಂಡಿಯಾ ಒಂದೇ ಕಾಲೇಜ್ ಇದೆ ನಾವು ಹೋದಾಗ. ಇಡೀ ಸೌತ್ ಇಂಡಿಯಾ ಒಂದೇ ಕಾಲೇಜು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ. ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಡಿವೈಡ್ ಆಗಿದೆ, ವೆಟರನರಿ ಆ್ಯಂಡ್ ಅಗ್ರಿ ಅಂತ. ಇವರೆಲ್ಲ ವೆಟರನರಿ ಯೂನಿವರ್ಸಿಟಿ ಓದಿದ್ದು 4% ರಿಡ್ಯೂಸ್ ಮಾಡಿದ್ವಿ. ಇವ್ರು ಓದಬೇಕಾದ್ರೆ ತಿಳ್ಕೊಂಬಂದ್ಬಿಡ್ತಾರೆ ಡೈರಿ ಹೆಂಗೆ ಕೆಲಸ ಮಾಡ್ಬೇಕು ಅಂತ. ನಿಮ್ದು ಹಂಗಿರ್ಲಿಲ್ಲ? ನಮ್ದೇ ನಮ್ಗಿಂತ ಜಾಸ್ತಿ ಅವರು 5 ವರ್ಷ, ನಮ್ಗಿಂತ ಜಾಸ್ತಿ 5 ವರ್ಷ ಅಲ್ಲೇ ಕಲ್ತು ಬಿಡ್ತೀವಿ ನಾವು. ಆ ಹುಡುಗರು ಬರ್ತಾ ಇದ್ದಂಗೆ ಸೆಕೆಂಡ್ ಡೇನೇ ಅವ್ರು ಶಿಫ್ಟ್ ಇನ್ಚಾರ್ಜ್ ಕೊಡ್ತೀವಿ ನಾವು. ಸರ್, ಇದು ಕ್ಯಾಟಲ್ ಫೀಡ್ ಲ್ಯಾಬೊರೇಟರಿ ಅಂತ. ಇಲ್ಲಿ ನಾವು ಕ್ಯಾಟಲ್ ಫೀಡ್ಗೆ ಮತ್ತೆ ಫಿನಿಶ್ಡ್ ಫೀಡ್ ಅಂದ್ರೆ ಲೈಕ್ ಕ್ಯಾಟಲ್ ಫೀಡ್ ಅಂದ್ರೆ ಏನು?
ಹಸುವಿಗೆ ಕೊಡುವಂಥ ಆಹಾರ. ಓಕೆ. ಓಕೆನಾ, ಪಶು ಆಹಾರ. ಸೊ ಪಶು ಆಹಾರ ಫೈನಲ್ ಪ್ರಾಡಕ್ಟ್ ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ಕೊತೀವಿ ಫಸ್ಟು. ಒಂದು ಜೋಳ ಆಗಿರ್ಬೋದು, ಮತ್ತು ರಾಗಿ, ಮಿಲ್ಲೆಟ್ಸು, ಅವೆಲ್ಲನೂ ಇಂಗ್ರೀಡಿಯೆಂಟ್ಸ್ ಇರ್ತಾವಲ್ಲ, ಆ ಇಂಗ್ರೀಡಿಯೆಂಟ್ಸು ಟೆಸ್ಟ್ ಮಾಡ್ತೀವಿ. ಮತ್ತು ಆ ಇಂಗ್ರೀಡಿಯೆಂಟ್ಸ್ ಕಾಂಪೋಸಿಷನ್ ಮಾಡ್ಕೊಂಡು ಫೈನಲ್ ಪ್ರಾಡಕ್ಟ್ ಮಾಡಿರ್ತೀವಲ್ಲ ಅದನ್ನು ಟೆಸ್ಟ್ ಮಾಡ್ತೀವಿ. ಸೊ ಈ ಥರ ಇರುತ್ತೆ ನಮ್ಮದು ಕ್ಯಾಟಲ್ ಫೀಡ್. ಇದು ನೋಡಿ, ಇದು ಫಿನಿಶ್ಡ್ ಫೀಡು. ಇದನ್ನ ನಾವು ಹಸು ಕೊಡುವಂಥ ಆಹಾರ, ಇದು ಪಶು ಆಹಾರ, ಫಿನಿಶ್ಡ್ ಫೀಡು, BIS ಟೈಪ್ 2 ಅಂತ. ಇಂಗ್ರೀಡಿಯೆಂಟ್ಸ್ ನೋಡಿ, ಇದು ಸೋಯಾ ಡಾಕು, ಇದೆಲ್ಲ ಇವುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಇದು ಫೈನಲ್ ಪ್ರಾಡಕ್ಟ್ ಮಾಡೋದು. ಸೊ ಇಂಗ್ರೀಡಿಯೆಂಟ್ ಟೆಸ್ಟಿಂಗ್ ಹೋಗುತ್ತೆ, ಫೈನಲ್ ಪ್ರಾಡಕ್ಟ್ ಟೆಸ್ಟಿಂಗ್ ಹೋಗುತ್ತೆ. ಈ ಲ್ಯಾಬಲ್ಲಿ ನಾವು ನೋಡಿ ಈ ಥರ ಬಂದಿರುತ್ತೆ, ಈ ಥರ ಇರುತ್ತೆ. ಇದನ್ನ ನಾವು ಗ್ರೈಂಡ್ ಮಾಡಿಕೊಂಡು ಈ ಥರ ಫೈನ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಟೆಸ್ಟಿಂಗ್ ಮಾಡೋದು. ನಾರ್ಮಲ್ಲು ಇದಕ್ಕೆ ಮಾಯಿಶ್ಚರ್ ಕಂಟೆಂಟು, ಪ್ರೋಟೀನ್ ಕಂಟೆಂಟು, ಫೈಬರ್ ಕಂಟೆಂಟು, ಮತ್ತು ಇನ್ನೊಂದು ಫ್ಯಾಟ್ ಕಂಟೆಂಟು, ಸ್ಯಾಂಡ್ ಸಿಲಿಕಾ ಅಂತ. ಇದು ಬಿಕಾಸ್ ಆಫ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಆಗಿರೋದ್ರಿಂದ ಸ್ವಲ್ಪ ಮಣ್ಣು, ಗಾಜಿನ ಚೂರು ಅವೆಲ್ಲ ಬರೋವಂಥದ್ದು ಸಾಧ್ಯತೆ ಜಾಸ್ತಿ. ಅದರಿಂದ ಸ್ಯಾಂಡ್ ಸಿಲಿಕಾ ಅಂತ ಅದನ್ನು ಕರಿತೀವಿ ಆ ಟೆಸ್ಟಿಂಗ್ಗೆ. ಅಂದರೆ ನೀವು ಬರೀ ಹಾಲಿಂದ ಒಂದೇ ಅಲ್ಲ, ಆ ಪಶುಗೇನು ಆಹಾರ ಬೇಕು ಅದನ್ನು ಕೂಡ ಶ್ರೇಷ್ಠವಾಗಿದ್ದನ್ನು ನೀವೇ ತಯಾರು ಮಾಡಿ ಕೊಡ್ತೀರಿ. ಇದು ಫಾರ್ಮರ್ಗೆ ಹೋಗುತ್ತೆ, ಅವ್ರು ಇದನ್ನೇ ತಿನ್ನಿಸ್ತಾರೆ, ಹಸುಗೆ ಇದನ್ನು ಕೊಡ್ತಾರೆ, ಇದನ್ನು ಕೊಡ್ತಾರೆ. ಓಕೆ, ಹಾಗಾಗಿ ಇಂಪಾರ್ಟೆಂಟ್ ಅಲ್ವಾ ಸರ್? ಫೈನಲ್ ಪ್ರಾಡಕ್ಟ್ ಹಾಲು ಡಿಪೆಂಡ್ಸ್ ಆನ್ ಅದೇನ್ ತಿನ್ನುತ್ತೋ ಅದ್ರ ಮೇಲೆನೆ ಡಿಪೆಂಡ್. ಸೊ ಅದರಿಂದ ಇದನ್ನ ನಾವು ಕೊಡಬೇಕಾದ್ರೂ ಇದ್ರ ಕ್ವಾಲಿಟಿನೂ ನಾವು ಕಂಟ್ರೋಲ್ ಮಾಡ್ತೀವಲ್ಲೇ. ಸೊ ಹಂಗೆ. ಸೊ ನಿಮ್ಗೆ ಚಿಲ್ಲಿಂಗ್ ಸೆಂಟರ್ ಏನು ಹಾಲು ಬರುತ್ತೆ ಮೊದಲಿಗೆ ಪ್ರಪ್ರಥಮವಾಗಿ MPCS ಅಂತಾರೆ, ಅದನ್ನ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತಾರೆ. ಅಲ್ಲಿಂದ ನೆಕ್ಸ್ಟ್ BMC ಬಲ್ಕ್ ಮಿಲ್ಕ್ ಕೂಲರ್ ಅಂತಾರೆ. BMC ಗಳಿಂದ ನೆಕ್ಸ್ಟ್ ಚಿಲ್ಲಿಂಗ್ ಸೆಂಟರ್. ಮುಂಚೆ ಚಿಲ್ಲಿಂಗ್ ಸೆಂಟರ್ ಕಾನ್ಸೆಪ್ಟ್ ಇತ್ತು, ಈಗ ಚಿಲ್ಲಿಂಗ್ ಸೆಂಟರ್ ಕಮ್ಮಿ ಮಾಡಿ BMC ಗಳಿಗೆ ಕಂಟ್ರೋಲ್ ಮಾಡಿಕೊಂಡು BMC ಇಂದ ಡೈರೆಕ್ಟ್ ಯೂನಿಯನ್ಸ್ ಜಿಲ್ಲಾವಾರು ಇರ್ತವೆ, ಯೂನಿಯನ್ಸ್ ಇಂದ ನಾರ್ಮಲ್ ಪ್ರೋಸೆಸ್ ಆಗಿ ಪ್ಯಾಕ್ ಆಗಿ ಡಿಸ್ಪ್ಯಾಚ್ ಆಗುತ್ತೆ. ಓಕೆ. ಸೊ ಎಲ್ಲ ಹಂತದಲ್ಲಿ ನೀವು ಅವರಿಗೆ ಬೆಂಬಲವಾಗಿ ನಿಲ್ತೀರಿ. ಥ್ಯಾಂಕ್ ಯು ಸರ್.